सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಮಣಿಪುರದಲ್ಲಿ ಅಗ್ನಿತತ್ವದ ಸ್ವರೂಪದಲ್ಲಿ ನೆಲೆ ನಿಂತಹ ತಾಯಿ ಸಕಲ ಜೀವಿಗಳ ಅಜ್ಞಾನ ಅಂಧಕಾರವನ್ನ ದೂರ ಮಾಡುವವಳಾಗಿ ಅಜ್ಞಾನವನ್ನ ನಿವಾರಣೆ ಮಾಡಿ ಜ್ಞಾನವನ್ನ ಕರುಣಿಸುವಂತಹ ದೇವತೆ. ಹಾಗೆ ಅವಳು ಲಾಕಿನಿ ಆಗಿದ್ದಾಳೆ ಅನ್ನುವುದನ್ನ ನಾವು ನೋಡಿಕೊಂಡ್ವಿ. ಮತ್ತೆ ವಜ್ರ ಮೊದಲಾದಂತಹ ಆಯುಧಗಳನ್ನ ಕೈಯಲ್ಲಿ ಹಿಡಿದು ವಜ್ರಕ್ಕೆ ಸಮಾನವಾದ ಆಯುಧಗಳನ್ನ ಹೊತ್ತುಕೊಂಡು ಬಂದು ಆಕ್ರಮಣ ಮಾಡುವವರಿದ್ರೆ ಅವರಿಂದ ನಮ್ಮನ್ನ ಕಾಪಿಡ್ತಾ ಅಭಯವನ್ನ ತೋರುವಂತಹ ತಾಯಿ ಆಕೆ ಅನ್ನುವುದನ್ನ ನೋಡಿದ್ವಿ. ಹಾಗಾಗಿ ಅಜ್ಞಾನ ಎಂಬ ಅಂಧಕಾರದಲ್ಲಿ ಬಿದ್ದು ಕಾಮಾದಿ ಮೋಹ ಪೀಡಿತರಾಗಿ ಈ ಪ್ರಪಂಚದ ಸೆಳೆತದ ವೇಗಕ್ಕೆ ಒಳಗಾಗಿ ಆ ಸೆಳೆತದಿಂದ ಎಳೆದೊಯ್ಯಲ್ಪಡ್ತಾ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಚಲ್ಲಾಡಿ ಒದ್ದಾಡ್ತಾ ಇರುವ ಜೀವಿಗಳಿಗೆ ನೆಮ್ಮದಿಯ, ಅಮೃತದ, ಶಾಂತಿಯ, ಸುಖದ, ಆನಂದದ ಒಂದು ಊಟವನ್ನು ಉಣಬಡಿಸುವ ತಾಯಿ ಲಾಕಿನಿ ಸ್ವರೂಪಿಣಿ ಅನ್ನುವುದನ್ನ ನೋಡಿ ಈಗ ನಾವು ಸ್ವಾಧಿಷ್ಠಾನಾಂಬುಜಗತ. ಸ್ವಾಧಿಷ್ಠಾನ ಅಂದ್ರೆ ತನಗೆ ತನ್ನದೇ ಆದ ನೆಲೆ, ಸ್ವ ಅಧಿಷ್ಠಾನ, ತಾನು ವಾಸಿಸುವ ನೆಲೆ. ಆ ಸ್ವಾಧಿಷ್ಠಾನ ಎಂಬ ಜಾಗದಲ್ಲಿ ಅಲ್ಲಿರುವಂತಹ ಕಮಲದಲ್ಲಿ ಅವಳು ಇದ್ದಾಳೆ, ವಾಸ ಮಾಡ್ತಾ ಇದ್ದಾಳೆ. ಸ್ವಾಧಿಷ್ಠಾನ ಎನ್ನುವ ಅಂಬುಜದಲ್ಲಿ ಇದ್ದಾಳೆ. ಅವಳು ಹೇಗಿದ್ದಾಳೆ? 6 ದಳಗಳ ಕಮಲ ಅಲ್ಲಿರುವುದು ಸ್ವಾಧಿಷ್ಠಾನ. 6 ದಳಗಳ ಕಮಲದಲ್ಲಿ ಅವಳು ಇದ್ದಾಳೆ. ಮತ್ತೆ 4 ಮುಖಗಳನ್ನ ಹೊಂದಿದ್ದಾಳೆ, 3 ಕಣ್ಣುಗಳನ್ನ ಹೊಂದಿದ್ದಾಳೆ. ಕೇಳುವಾಗ ನೋಡುವಾಗ ಇದು ಎಂಥ ವಿಚಿತ್ರ, 4 ಮುಖ 3 ಕಣ್ಣು ಅಂತ ಅನ್ನಿಸಬಹುದು. ಈಗ ದಶಾನನ ಅಂದಾಗ ದಶಾನನಿಗೆ 10 ಮುಖದಲ್ಲಿ 2 ಕಣ್ಣು. ಹಾಗೆ ನಾವು ಇಲ್ಲಿ ಪರಿಭಾವಿಸಬೇಕಾದಾಗ 4 ಮುಖ ಅಂದ್ರೆ ತಾಯಿ 4 ಮುಖಗಳಿದ್ರೂ ಕೂಡ ಪ್ರತಿಯೊಂದು ಮುಖದಲ್ಲೂ 3 ಕಣ್ಣುಗಳನ್ನು ಹೊಂದಿದ್ದಾಳೆ ಅನ್ನುವುದಾಗಿ ನಾವು ಭಾವಿಸಿಕೊಳ್ಳಬೇಕಾಗತ್ತೆ. ಅವಳಿಗೆ 4 ಮುಖಗಳಿಂದ ಕೂಡಿದವಳಾಗಿ ಅವಳು ತ್ರಿಶೂಲ, ಪಾಶ, ಕಪಾಲ, ಅಭಯ ಮೊದಲಾದಂತಹ ಆಯುಧಗಳನ್ನ ಹಿಡಿದಿರುವಂತಹ ತಾಯಿ ಅವಳು ಅನ್ನುವುದನ್ನ ಸ್ವಾಧಿಷ್ಠಾನ ಅಂಬುಜ ಗತ. ಸ್ವಾಧಿಷ್ಠಾನ ಎಂಬ ಅಂಬುಜದಲ್ಲಿ, ಕಮಲದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಮತ್ತೆ ಏನಾಗಿದ್ದಾಳೆ? ಚತುರ್ವಕ್ತ್ರ ಮನೋಹರ, 4 ಮುಖಗಳಿಂದ ರಮಣೀಯಳಾಗಿದ್ದಾಳೆ. 4 ಮುಖ ಇದೆ ಅಂತ ನೋಡಕ್ಕಾಗಲ್ಲ, ವಿಕಾರ ಅಂತ ಇಲ್ಲ. ಈಗ ಮಕ್ಕಳು 2 ಮುಖ ಇರುವಂತ ಒಂದೇ ಮೈ ಹೊತ್ತಿರೋ ಮಗು ಹುಟ್ಟಿದ್ರೆ ವಿಕಾರ ಅಂತೇವೆ, ವಿರೂಪ ಅಂತೇವೆ. ಇದು ಕುಲಕ್ಕೆ ಏನೋ ಕಳಂಕ ತರುತ್ತೆ, ಇದೇನೋ ವಿಚಿತ್ರವಾಗಿ ಹುಟ್ಕೊಂಡ್ಬಿಟ್ಟಿದೆ, ಏನ್ ಅಪಾಯ ಆಗ್ಬಿಡುತ್ತೋ, ಏನ್ ತೊಂದ್ರೆ, ಹೀಗೆಲ್ಲ ಯೋಚನೆ ಮಾಡ್ತೇವೆ. ಆದರೆ ಅಮ್ಮನ ವಿಷಯದಲ್ಲಿ ಹಾಗಿಲ್ಲ. 4 ಮುಖಗಳನ್ನು ಹೊತ್ತಿದ್ರು ಅವಳು ಮನೋಹರಳಾಗಿದ್ದಾಳೆ. ಅಂದ್ರೆ ಯಾರೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥ ಒಂದು ಭಾವದಲ್ಲಿ ಅವಳ ಸೌಂದರ್ಯ ಇದೆ. ಮನಸ್ಸನ್ನ ಅಪಹರಿಸುವ ರೂಪದಲ್ಲಿ ಅವಳಿದ್ದಾಳೆ. ಮತ್ತೆ ಈ 4 ಮುಖಗಳನ್ನ ನಾವು ಈಗ ಮೊದಲಿಂದ ಏನ್ ನೋಡ್ಕೊಂಡ್ ಬಂದಿದ್ದೇವೆ? ವಿಶುದ್ಧಿಯಲ್ಲಿ ಆಕಾಶ ತತ್ವ ಅಲ್ವೇ? ಹಾಗೆ ಅನಾಹತದಲ್ಲಿ ನಾವು ವಾಯು ತತ್ವ, ಹಾಗೆ ಮಣಿಪುರದಲ್ಲಿ ಅಗ್ನಿ ತತ್ವ. ಈಗ 3 ಮುಖದ ಜೊತೆಗೆ 4ನೆಯದಾಗಿ ಇದು ಜಲತತ್ವ. ಆದ್ರಿಂದ ಮತ್ತೆ ಏನು? ಆಕಾಶ ಎಂಬುದು ಎಲ್ಲಕ್ಕೆ ಅವಕಾಶವನ್ನ ಕೊಟ್ಟಿದೆ. ಆಕಾಶದಲ್ಲಿ ವಾಯುವಿನ, ತೇಜದ, ಜಲದ ತತ್ವಗಳ ಸಂಸ್ಪರ್ಶ ಬೇಕಾಗಿಲ್ಲ. ಅದು ಅಂದ್ರೆ ಅಂಥ ಒಂದು ಸ್ಥಿತಿ. ಆದರೆ ಇಲ್ಲಿ ವಾಯು ಬಂದಾಗ
ವಾಯು ಆಕಾಶದ ತತ್ವವನ್ನು ಅಂದ್ರೆ ಶಬ್ದ ತತ್ವವನ್ನೂ ಒಳಗೊಳ್ಳುತ್ತಾನೆ, ವಾಯು ಸ್ಪರ್ಶ ತತ್ವವನ್ನು ಒಳಗೊಳ್ಳುತ್ತಾನೆ. ಹಾಗೆ ಮುಂದಕ್ಕೆ ನಾವು ಅಗ್ನಿ ತತ್ವಕ್ಕೆ ಬಂದ್ರೆ ಆಕಾಶ ತತ್ವವನ್ನು, ವಾಯು ತತ್ವವನ್ನು, ಅಗ್ನಿ ತತ್ವವನ್ನು ಒಳಗೊಳ್ಳುತ್ತಾನೆ, ಅಂದ್ರೆ ಶಬ್ದ ಸ್ಪರ್ಶ ರೂಪ. ಈಗ ಜಲತತ್ವಕ್ಕೆ ಬಂದಿರೋದ್ರಿಂದ ರಸ, ಶಬ್ದ ಸ್ಪರ್ಶ ರೂಪ ರಸ ಎಂಬ 4 ತತ್ವಗಳಿಂದ ಕೂಡಿದ ಅದೇ 4 ಮುಖ ಅಂತ ಒಂದು. ಇನ್ನು ಶಿವನ ಒಂದು ದೃಷ್ಟಿಯಿಂದ ನಾವು ನೋಡುವಾಗ ಅವನಲ್ಲಿ ಸದ್ಯೋಜಾತ, ವಾಮದೇವ, ಪುರುಷ ಅನ್ನುವುದಾಗಿ ನಾವು ಯಾವ ಈಶಾನ ಎನ್ನುವ 4 ಮುಖಗಳನ್ನು ನೋಡ್ತೇವೆ. ಆ ರೀತಿಯಾಗಿ ತಾಯಿಯಲ್ಲೂ ಕೂಡ ಅಂದ್ರೆ ಈ 4 ಮುಖಗಳು 4 ದಿಕ್ಕುಗಳಲ್ಲಿ ಇದ್ದುಕೊಂಡು 4 ದಿಕ್ಕುಗಳಲ್ಲಿರುವ ವಾಸಿಗಳು ಯಾರಿದ್ದಾರೆ, ಲೋಕವಾಸಿಗಳು ಯಾರಿದ್ದಾರೆ, ಅವರೆಲ್ಲರಿಗೆ ಅಭಯವನ್ನ ಕೊಡುವುದಾಗಿ, ಅವರೆಲ್ಲರಿಗೆ ಜ್ಞಾನವನ್ನ ಕೊಡುವುದಾಗಿ, ಅವರೆಲ್ಲರಿಗೆ ಆನಂದವನ್ನ ಕೊಡುವುದಾಗಿ ಇರುವಂತ ಒಂದು 4 ಮುಖಗಳ ತತ್ವ ಅನ್ನೋದನ್ನ ಇಲ್ಲಿ 4 ಮುಖಗಳು. ಮತ್ತೆ ಆಕಾಶ, ವಾಯು, ಅಗ್ನಿ ಮತ್ತೆ ಜಲ. ಇನ್ನು ಶೂಲಾದಿ ಆಯುಧ ಸಂಪನ್ನ, ಶೂಲ ಮೊದಲಾದಂಥ ಆಯುಧಗಳನ್ನ ಹಿಡಿದು ಅದೇ ಅವಳಿಗೆ ಸಂಪತ್ತು. ಈಗ ಶೂಲ ಮೊದಲಾದ ಆಯುಧಗಳನ್ನೇ ಸಂಪತ್ತಾಗಿ ಸಂಪನ್ನ, ಅವುಗಳನ್ನು ಸಂಪತ್ತಾಗಿ ಹೊಂದಿದ್ದಾಳೆ. ಶೂಲ ಅನ್ನುವುದು ಮೊದಲೇ ಹೇಳಿದ್ದೇವೆ ನಾವು, ಶೂಲ, ಪಾಶ, ಕಪಾಲ ಮತ್ತು ಅಭಯ ಎಂಬ ಆಯುಧಗಳನ್ನ ಹೊಂದಿದ್ದಾಳೆ. ಎಲ್ಲ ಜಾಗದಲ್ಲಿ ನಾವು 4 ಕೈ, 4 ಆಯುಧ ಹೇಳಿದ್ದೇವೆ. ಇಲ್ಲಿ 4 ಕೈ ಅಂತ ಹೇಳಿಲ್ಲ, ಅನೇಕ ಆಯುಧಗಳನ್ನ ಹೊಂದಿದ್ದಾಳೆ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಆನಂತರದ್ದು ಪೀತವರ್ಣ, ಹಳದಿ ಬಣ್ಣದಿಂದ ಕೂಡಿದ್ದಾಳೆ. ಇದು ನಾವು ಸುಮಾರು ಕಾಲದಿಂದ ಛಾಂದೋಗ್ಯದ ಜೊತೆಯಲ್ಲಿ ನೋಡ್ತಾ ಇದ್ದೇವೆ. ಛಾಂದೋಗ್ಯದಲ್ಲಿ ಸೂರ್ಯನಲ್ಲಿ ಇರುವಂಥ ಯಾವ 7 ವಿಧವಾದ ಬಣ್ಣಗಳಿದೆ, ಆ ಬಣ್ಣಗಳು ನಮ್ಮ ಶರೀರದ ಮೇಲೆ, ಇದು ಒಂದು ವಿಜ್ಞಾನ, ನಮ್ಮ ಶರೀರದ ಮೇಲೆ ಪರಿಣಾಮವನ್ನ ಮಾಡ್ತಾ, ಈ ಕಲರ್ ಪಿಗ್ಮೆಂಟ್ ಅಂತಾರಲ್ಲ, ಅಂದ್ರೆ ಶರೀರದಲ್ಲಿ ಕಲರ್ ಅನ್ನ, ಬಣ್ಣವನ್ನ ಉತ್ಪನ್ನ ಮಾಡುವಂಥ ಒಂದು ಅಂಶ ಏನಿದೆ ಅದರ ಮೇಲೆ, ಇದು ವೈಜ್ಞಾನಿಕವಾಗಿ ನಮ್ಮ ಶರೀರದಲ್ಲಿ ಪ್ರಧಾನವಾಗಿರುವಂಥ ಅಂಶ ವಾತ, ಪಿತ್ತ ಮತ್ತು ಕಫ. ವಾತ, ಪಿತ್ತ, ಕಫಗಳಿಂದ ಬೇರೆ ಎಲ್ಲರ ರೂಪ ಆಗುತ್ತೆ. ಹೇಗೆ ಸತ್ವರಜಸ್ ತಮಸ್ಸು, ಅದರಿಂದ ವಿಶ್ವಾಂಡ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಅದರಂತೆ ಈಗ ಈ ವಾತ, ಪಿತ್ತ, ಕಫಗಳಲ್ಲಿ ಸೂರ್ಯನ ಕಿರಣವನ್ನ ಯಾವುದು ಗ್ರಹಿಸಿ ಬಲವಾಗಿ ಎಳೆದು ಹಿಡ್ಕೊಳ್ಳುತ್ತೋ ಅದರ ಮೇಲೆ ನಮ್ಮ ಶರೀರದ ಬಣ್ಣ ನಿರ್ಣಯ ಆಗತ್ತೆ. ಇದು ವಿಜ್ಞಾನ. ಮತ್ತೆ ನನಗೆ ಎಂಥ ಒಂದು ಬಣ್ಣ ಬೇಕೋ ಅದಕ್ಕೆ ತಕ್ಕ ಉಪಾಸನೆಯನ್ನ ನಾನು ಮಾಡಿದ್ದರೆ, ಅಮ್ಮನ ಉಪಾಸನೆಯನ್ನ ರಕ್ತವರ್ಣ, ಪೀತವರ್ಣ ಅಂತ ಹೇಳ್ತಿದೀವಲ್ಲ, ಇದರ ಉಪಾಸನೆಯನ್ನ ಮಾಡಿದ್ರೆ ಅಂಥ ಒಂದು ವರ್ಣವನ್ನು ನಾವು ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಇದಕ್ಕೆ ಸಹಾಯಕವಾಗಿ ಅಥವಾ ಪೂರಕವಾಗಿ ನಿಲ್ಲುವಂಥ ಇನ್ನೊಂದು ಅಂಶ ಅಂದ್ರೆ, ಹಸುವಿನಲ್ಲಿ ಮಾತ್ರ, ಗೋವಿನಲ್ಲಿ ಮಾತ್ರ ಇರುವಂತಹ ಸೂರ್ಯನಾಡಿ ಎಂಬ ವಿಶೇಷ ನಾಡಿ, ಸೂರ್ಯನಲ್ಲಿರುವಂತಹ ಈ ಪೀತವರ್ಣವನ್ನ ಹೀರಿಕೊಂಡು ಅದೇನು ಮಾಡುತ್ತೆ, ಹಾಲಾಗಿ ಆಹಾರವು, ತಿಂದ ಆಹಾರ ಹಾಲಾಗಿ ಪರಿವರ್ತಿತ ಆಗುವಾಗ ಆ ಸೂರ್ಯನಾಡಿಯ ಕಾರಣ ಆ ಪೀತವರ್ಣ ಎಂಬುದು ಹಾಲಿನೊಳಗೆ ಸೇರುತ್ತೆ, ಸುವರ್ಣವರ್ಣ ಎಂಬುದು. ಆದ್ರಿಂದಲೇ ಹಸುವಿನ ಹಾಲು ಮಾತ್ರ ಹಳದಿ ಬಣ್ಣ, ಅಂದ್ರೆ ಅದು ಬರೀ ಹಳದಿ ಇಲ್ಲ, ಸ್ವಲ್ಪ ಕೆಂಪು ಮಿಶ್ರಿತ ಹಳದಿ ಬಣ್ಣ ಬರುತ್ತೆ, ಅಂದ್ರೆ ಕೇಸರಿ, ಒಂದು ರೀತಿಯ ವಿಶೇಷವಾದ ಬಣ್ಣವನ್ನ ನಾವು ನೋಡ್ತೇವೆ. ಇಷ್ಟು ನಾ ಹೇಳ್ತಾ ಇರೋದು, ಈಗ ವಿಶುದ್ಧಿ ಚಕ್ರ ನಿಲಯ ಇಂದ ಅಂದ್ರೆ ಶರೀರವನ್ನ ಪ್ರವೇಶಿಸಿದ ಶುಕ್ರಶೋಣಿತ ರೂಪವಾದಂತಹ ಒಂದು ಜೀವ ತಾನು ರೂಪವನ್ನ ತಳೆಯುವಾಗ ಪ್ರಥಮ ಮಾಸದಲ್ಲಿ ಯಾವ ಯಾವ ತತ್ವಗಳನ್ನು ಬೆಳೆಸ್ಕೊಳ್ಳುತ್ತೆ, 2ನೇ ತಿಂಗಳಿಗೆ ಬಂದಾಗ ಯಾವ ತತ್ವವನ್ನ ಬೆಳೆಸ್ಕೊಳ್ಳುತ್ತೆ, 3ನೇ ತಿಂಗಳಿಗೆ ಬಂದಾಗ ಯಾವ ತತ್ವವನ್ನ ಬೆಳೆಸ್ಕೊಳ್ಳುತ್ತೆ, ಹಾಗೆ 4ನೇ ತಿಂಗಳಿಗೆ ಬಂದಾಗ ಯಾವ ಯಾವ ತತ್ವಗಳನ್ನ ಬೆಳೆಸ್ಕೊಳ್ಳುತ್ತೆ, ಅದನ್ನೂ ಕೂಡ ವಿಶುದ್ಧಿ ಚಕ್ರ ನಿಲಯ ಇಂದ ಹೇಳ್ತಾ ಬಂದಿದ್ದಾರೆ. ನಾನು ಬೇಕಂತಾನೆ ಅದನ್ನ ಹೇಳಕ್ಕೆ ಬರಲಿಲ್ಲ, ಯಾಕೆಂದ್ರೆ ಇದರ ನೈಜ ವಿಚಾರಗಳನ್ನ
ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿರುವುದರಿಂದ ಯಾರ್ಯಾರ ಮನಸ್ಸು ಹೇಗೆ ಗ್ರಹಿಸುತ್ತೆ ಗೊತ್ತಿಲ್ಲ. ಆದರೆ ಚರಕ ಸುಶ್ರುತಾದಿ ಸಂಹಿತೆಗಳಲ್ಲಿ ಮತ್ತೆ ಪ್ರತಿಯೊಂದು ಶರೀರದಲ್ಲೂ ಕೂಡ ಯಾವುದನ್ನ ಹೇಳ್ಕೊಂಡು ಬಂದ್ವಿ, ವಿಶುದ್ಧಿ ಚಕ್ರ ನಿಲಯ, ರಕ್ತವರ್ಣ, ಮತ್ತೆ ನಾವು ಪಾಯಸಾನ್ನ ಪ್ರಿಯ ಆದ್ಮೇಲೆ ತ್ವಕ್ಸ್ಥ ಅಂದ್ವಿ. ಆದ್ರಿಂದ ಮೊದಲಿಗೆ ಚರ್ಮ ನಿರ್ಮಾಣ ಆಗುತ್ತೋ, ಮೊದಲಿಗೆ ಮಾಂಸ ನಿರ್ಮಾಣ ಆಗುತ್ತೋ, ಮೊದಲಿಗೆ ಬ್ರೈನ್ ನಿರ್ಮಾಣ ಆಗುತ್ತೋ ಅಂದ್ರೆ ಶರೀರದಲ್ಲಿ, ಅದಕ್ಕೋಸ್ಕರ ನಾನು ಆ ಮಾತುಗಳನ್ನ ಮೊದಲು ಹೇಳಲಿಲ್ಲ. ಆದರೆ ಈಗ ನಾವು ಇದನ್ನ ಯಾವ ರೂಪದಲ್ಲಿ ಪರಿಭಾವಿಸಿಕೊಳ್ಳಬಹುದಂದ್ರೆ, ಮಗುವಿನ ಚರ್ಮ ಇಂಥ ರೂಪದಿಂದ ಕೂಡಿರಬೇಕು ಅನ್ನುವ ಭಾವನೆ ಇದ್ದರೆ, ಈ ಮಗು ಅಂದ್ರೆ ಒಬ್ಬ ತಾಯಿ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾದ್ರೆ ವಿಶುದ್ಧಿ ಚಕ್ರ ನಿಲಯ ಇಂದ ಸ್ವಾಹ ಸ್ವಧಾಮತಿ ಅಲ್ಲಿಯವರೆಗೆ ನಾವು ಹೇಳಿಕೊಂಡ್ರೆ ಮಗುವಿನ ಚರ್ಮದ ಬಣ್ಣ, ಮಗುವಿನ ಮಾಂಸ ತತ್ವ, ಶರೀರದೊಳಗಿರುವ ಮಾಂಸ, ಮೇದ, ಮಜ್ಜ, ಈ ಎಲ್ಲ ತತ್ವವೂ ಕೂಡ ಏನಾಗುತ್ತೆ, ಸರಿಯಾದ ಹದದಲ್ಲಿ ಯಾವುದು ಅತಿಯಾದರೂ ದೋಷ ಆಗುತ್ತೆ. ಸಪ್ತಧಾತುಗಳು ಸಮಾವಸ್ಥೆಯಲ್ಲಿದ್ದಾಗ ಮಾತ್ರ ಶರೀರದ ಕೆಲಸವನ್ನ ನಿರ್ವಹಣೆ ಮಾಡುತ್ತೆ. ಇಲ್ಲದೆ ಇದ್ರೆ ಬೇರೆ ಬೇರೆ ವಿಕಲ ವಿರೂಪ ಇತ್ಯಾದಿಗಳಾಗುತ್ತೆ, ಬುದ್ಧಿಮಾಂದ್ಯ ಇತ್ಯಾದಿ ತತ್ವಗಳು. ಆದ್ದರಿಂದ ಅದು ಯಾವುದೂ ಆಗದೆ ಆರೋಗ್ಯಪೂರ್ಣವಾದ, ಶಕ್ತಿಯುಕ್ತವಾದ, ಯೋಗ್ಯವಾದಂಥ ಒಂದು ಕಂದ ಉತ್ಪನ್ನ ಆಗಬೇಕು ಅಂದ್ರೆ ಈ ತತ್ವಗಳನ್ನ ನಾವು ಮನನ ಮಾಡ್ಕೊಳ್ತಾ, ಆ ತತ್ವಗಳಿಗೆ ಆಧಾರಭೂತಳಾಗಿರುವ ದೇವಿ ಇದ್ದಾಳಲ್ಲ, ಯಾರು ಸಾಕಿನಿ, ಕಾಕಿನಿ, ಲಾಕಿನಿ, ಹಾಕಿನಿ, ರಾಕಿಣಿ, ಅವರುಗಳನ್ನ ಮನಸ್ಸಿನಲ್ಲಿ ಪರಿಭಾವನೆ ಮಾಡಿಕೊಳ್ತಾ ಅವರನ್ನ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಬಂದಾಗ ಸಪ್ತಧಾತುಗಳ ಸಮತ್ವದಿಂದ ಕೂಡಿದ ತ್ರಿದೋಷ ಅಂತಾರೆ, ತ್ರಿಗುಣ ಅಂತಾರೆ, ವಾತ ಪಿತ್ತ ಕಫಗಳನ್ನ ಅವುಗಳ ಸಮನ್ವಯದಿಂದ ಕೂಡಿ ಈಗ ನಾವು ಸೂರ್ಯನಿಂದ ಯಾವ ಯಾವ ಅಂಶವನ್ನ ಗ್ರಹಿಸಬೇಕು, ಹಿಂದೆನೂ ನಾವು ಹೇಳ್ಕೊಂಡಿದ್ದೇವೆ, ಸೂರ್ಯನಿಂದ ಗ್ರಹಿಸುವ ಎಲ್ಲಾ ಬಣ್ಣಗಳಿಂದಲೂ ಉಪಯೋಗವೂ ಇದೆ, ತೊಂದರೆಯೂ ಇದೆ. ನಮ್ಮ ಶರೀರದ ಒಳಗೆ ವೈರಾಣುಗಳು ಪ್ರವೇಶ ಮಾಡದಂತೆ ತಡೆಯುವಂಥ ಒಂದು ಅಲ್ಟ್ರಾ ವೈಲೆಟ್ ಅನ್ನುವ ಒಂದು ಕಿರಣ, ಆ ರೀತಿಯಾಗಿ ಮತ್ತೆ ನಮ್ಮೊಳಗಿರುವ ದುಷ್ಟ ಕಿರಣಗಳನ್ನ ಓಡಿಸುವ ಇನ್ಫ್ರಾರೆಡ್, ಹೀಗೇನೇನೋ ಹೇಳ್ತೀವಲ್ಲ, ಈ ಎಲ್ಲ ಬಣ್ಣಗಳ ಒಂದು ಹೀರುವಿಕೆ ಎಂಬುದು ಶರೀರದ ಒಳಗೆ ನಡೆಯುತ್ತೆ. ಹಾಗೆ ಹೀರುವಿಕೆಯು ನಡೆದಾಗ ಅದೇ ಬಣ್ಣವನ್ನ ಅದೇ ಜಾಗಕ್ಕೆ ಸೇರುವಂತೆ ಮಾಡುವ ಒಂದು ಚೈತನ್ಯ ಯಾರಲ್ಲಿದೆ? ಅಮ್ಮನೊಳಗಿದೆ. ಆದ್ರಿಂದ ಆ ಅಮ್ಮನನ್ನ ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದಾಗ ಸೂರ್ಯನಿಂದ, ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ, ಇದು ಒಂದು ಉಪಾಸನಾ ಕ್ರಮವಾಗಿ ಅಲ್ಲಿ ಬೋಧೆ ಮಾಡ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿ ಇರುವಂಥ ನಾಡಿಗಳು, ಅದನ್ನ ನಾವು ಹೇಳಿದ್ದೇವೆ, ಗಾಂಧಾರಿ, ಹಸ್ತಿಜಿಹ್ವಾ, ಪೂಷ, ಲಂಬುಷ, ಕುಹು, ಶಂಖಿನಿ ಇತ್ಯಾದಿಯಾಗಿ ಅನೇಕ ನಾಡಿಗಳಿದೆ. ಆ ನಾಡಿಗಳು ಸೂರ್ಯನಿಂದ ಬರುವ ಕಿರಣಗಳನ್ನು ಗ್ರಹಿಸಿದಾಗ ಶರೀರದಲ್ಲಿ ಉತ್ಪನ್ನವಾಗುವಂಥ ಈ ಅಂಶಗಳಿಂದ ಜನ್ಮ ತಳೆಯುವ ಶಿಶುವಿನಲ್ಲಿ ರಕ್ತ ಮಾಂಸ ಮೇದೋ ಮಜ್ಜ ಅಸ್ಥಿ ಮುಂತಾದ ಸಪ್ತಧಾತುಗಳ ಸಮನ್ವಯದ ಜೊತೆಯಲ್ಲಿ ಈಗ ಪಕ್ವವಾಗ್ಬಿಟ್ಟಿದ್ದೇವಲ್ಲ ನಾವು, ನಮ್ಮೊಳಗೆ ರೋಗಕಾರಕವಾಗುವುದು ಯಾವುದು? ರಕ್ತದಲ್ಲಿ ಉಂಟಾಗುವ ಲೋಪದೋಷಗಳು, ಮಾಂಸದಲ್ಲಿ ಉಂಟಾಗುವ ಅಂದ್ರೆ ಕೊಲೆಸ್ಟರಾಲ್ ಅಂತೀವಲ್ಲ, ಆ ರೀತಿ ಮೇದ ಇತ್ಯಾದಿ ಲೋಪದೋಷಗಳು, ಇವುಗಳು ಪರಿಹಾರ ಆಗಬೇಕು ಅಂದರೂ ಕೂಡ ನಾವು ಅದಕ್ಕಾಗಿಯೇ ಮತ್ತೆ ಮತ್ತೆ ನೆನಪು ಮಾಡಿಕೊಡ್ತೇನೆ ಅಷ್ಟೇ. ಪ್ರತಿದಿನ ಸುಮ್ಮನೆ ಯಂತ್ರದಂತೆ ಹೇಳದೆ ಇದನ್ನ ನಾವು ಯಾಕೆ ಹೇಳ್ತಾ ಇದ್ದೇವೆ ಅನ್ನೋದನ್ನ ನೆನಪು ಮಾಡಿಕೊಡಿ. ತಾಯಿಯ ಪರಮ ಕೃಪೆಗಾಗಿ ಹೇಳ್ತಾ ಇದ್ದೇವೆ. ತಾಯಿಯ ಪರಮ ಕೃಪೆಯ ಅನುಗ್ರಹದಿಂದ ಆರೋಗ್ಯಪೂರ್ಣವಾದ ಶರೀರವನ್ನ ಹೊಂದಿ, ಆ ತಾಯಿಯ ಪರಮ ಕೃಪೆಯಿಂದ ಆನಂದಾಮೃತ ಸ್ವಾದವನ್ನ ಹೊಂದಿ, ತಾಯಿಯ ಪರಮ ಕೃಪೆಯಿಂದ ಪರಬ್ರಹ್ಮ ತತ್ವದ ಪರಮಾಮೃತ ಸ್ವಾದವನ್ನ ಪಡೆಯುವುದಕ್ಕೋಸ್ಕರ ಪ್ರತಿದಿನವೂ ಕೂಡ ನಾವಿದನ್ನ ಪಾರಾಯಣ ಮಾಡ್ತಾ ಇರೋದು. ಅದು ಹೇಗೆ ಸಿದ್ಧಿಯಾಗುತ್ತೆ ಅಂದ್ರೆ ಅದಕ್ಕಾಗಿ ಈ ವಿವರಣೆ ಕೊಡ್ತಾ ಇದ್ದೇನೆ. ಆದ್ರಿಂದ ನಮ್ಮ ಶರೀರದ ಒಳಗೆ ಇರುವ ಸಪ್ತ ಧಾತುಗಳಲ್ಲಿ ಉಂಟಾಗುವ ಏರುಪೇರುಗಳನ್ನ ಹೋಗಿಸಿ
ಸಮತ್ವದ ನೆಲೆಯಲ್ಲಿ ಇಟ್ಟು ನಮ್ಮ ಶರೀರದಲ್ಲಿರುವಂತಹ ಲೋಪದೋಷಗಳನ್ನು ದೂರ ಮಾಡುವ ಚೈತನ್ಯ ಈ ಇಷ್ಟು ಕಾಕಿನಿ, ರಾಕಿಣಿ, ಲಾಕಿನಿ ಮೊದಲಾದ ದೇವತಾ ಸ್ವರೂಪಿಣಿಯಾದ ಅಮ್ಮನೆ, ಅವಳಿಂದ ನಮಗಿದು ಒದಗುತ್ತೆ. ಆದ್ರಿಂದ ಈಗಲೂ ಕೂಡ ಈಗ ನಮ್ಗೆ ಯಾಕೆ ಅನ್ನುವಂತಿಲ್ಲದೆ ಅದರಿಂದ ಬರುವ ಪ್ರಯೋಜನವನ್ನು ನಾವು ಪಡ್ಕೊಳ್ಳಬಹುದು. ಒಟ್ಟಿನಲ್ಲಿ ಈಗ ಅವಳು ಸ್ವಾಧಿಷ್ಠಾನಾಂಬು ಜಗತ, ಮತ್ತೆ ಅವಳು ಚತುರ್ವಕ್ತ್ರ ಮನೋಹರ, ಶೂಲಾದಿ ಆಯುಧ ಸಂಪನ್ನ. ಏನು ಬಣ್ಣದಲ್ಲಿದ್ದಾಳೆ? ಪೀತ ವರ್ಣ. ಆ ಹಳದಿ ಬಣ್ಣದಿಂದ ನಮ್ಮ ಒಳಗೆ ಉಂಟಾಗುವಂಥ ಯಾವ ಒಂದು ಅನುಕೂಲಕರವಾದ ಶರೀರದಲ್ಲಿ ಪಚನಕ್ರಿಯೆ ಅನ್ನುವುದು, ಪಚನಕ್ರಿಯೆ ಸರಿಯಾಗಿ ಆಗದೆ ಹೋದಾಗ ಏನಾಗುತ್ತೆ? ಕಾಮಾಲೆ ಅನ್ನುವುದು ಬರುತ್ತೆ. ಆದ್ರಿಂದ ಅಂಥ ಒಂದು ಪಚನಕ್ರಿಯೆ, ಅದೇ ತಾನೇ ಹಳದಿ ರೋಗ. ಆದ್ರಿಂದ ಆ ಹಳದಿ ರೋಗವಾಗದಂತೆ, ಶರೀರಕ್ಕೆ ಪೋಷಕವಾಗುವಂತೆ ಇರುವಂತಹ ಒಂದು ತತ್ವವನ್ನ ತಾಯಿ ನಮಗೆ ಕರುಣಿಸಿ ಕೊಟ್ಟಿದ್ದಾಳೆ. ಆ ರೂಪದಲ್ಲಿ ಅಮ್ಮ ಇದ್ದಾಳೆ. ಹಾಗಾಗಿ ಪೀತವರ್ಣ, ಸುವರ್ಣ ಪ್ರಭೆಯಿಂದ ಕೂಡಿದ್ದಾಳೆ. ಪೀತವರ್ಣ ಇಷ್ಟೆಲ್ಲ ಇದ್ದು ಅತಿ ಗರ್ವಿತ. ಅತಿ ಗರ್ವಿತ ಅಂದ್ರೆ ಹಾಗಾದ್ರೆ ಅಮ್ಮ ಗರ್ವ ಪಡಬಹುದು ಅಂದಮೇಲೆ ನಾವು ಗರ್ವ ಪಡಬಹುದು ತಾನೇ? ಪಡಿಬಹುದು, ಖಂಡಿತವಾಗಿ ಗರ್ವ ಪಡಬಹುದು. ಅಮ್ಮನಲ್ಲಿರುವಷ್ಟು ಇದೆಯಾ? ಯಾವುದು ಒಂದಿದೆ? ಒಂದು ಬೆರಳು ಮಡಿಸೋಣ. ಅಮ್ಮನಲ್ಲಿರುವಂಥದ್ದು ಏನು ನನ್ನೊಳಗಿದೆ? ಜ್ಞಾನವಿದೆಯಾ? ಸೌಂದರ್ಯವಿದೆಯಾ? ವಿದ್ಯೆ ಇದೆಯಾ? ಎಲ್ಲರನ್ನ ಅನುಗ್ರಹಿಸುವ ಶಕ್ತಿ ಇದೆಯಾ? ಯಾವುದನ್ನಾದ್ರೂ ಒಂದನ್ನು ಬೆರಳು ಮಡಿಸಿದ್ರೆ ಆಗ ಗರ್ವ ಪಡಬಹುದು. ಗಾದೆ ಹೇಳ್ತಾರೆ, ಐವಾರಕ್ಕೆ ವಿದ್ಯೆ ಮುಂದಿ ಗರ್ವ ಮುಂದಿ ಅಂತ. ಅಂದ್ರೆ ವಿದ್ಯೆ ಇದ್ರೆ ಗರ್ವ ಇದೆ, ಆದರೆ ನಿಜವಾದ ವಿದ್ಯೆ ಇದ್ರೆ ಅಲ್ಲಿ ಗರ್ವ ಇರೋದಕ್ಕೆ ಅವಕಾಶ ಇಲ್ಲ. ಅಮ್ಮನ ವಿಷಯದಲ್ಲಿ ಅದು ಗರ್ವರೂಪ ಅಲ್ಲ, ತನ್ನದೇ ಆದಂಥ ಒಂದು ಬಲದ ಕುರಿತಾದ ಅಭಿಮಾನ. ಆ ಅಭಿಮಾನ ಇದ್ದಾಗ ತಾನು ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದಲ್ಲದೆ ತನ್ನಿಂದ ಸೃಷ್ಟವಾದ ಸಕಲ ಜೀವಿಗಳ ಸಂರಕ್ಷಣೆಯನ್ನ ಮಾಡಬಲ್ಲಳು. ಈಗ ನೋಡಿ, ಮಹಿಷಾದಿಗಳು ಬಂದಾಗ, ಹಾಗೆ ಶುಂಭ ನಿಶುಂಭಾದಿಗಳು ಬಂದಾಗ, ಭಂಡನಿಂದ ಬಾಧಿತರಾಗಿ ಎಲ್ಲರೂ ಒಣಕಲು ಸೌದೆ ಆಗೋದ್ರಲ್ಲ, ಆಗ ಬಂದು ಬೇಡಿದಾಗ ಅಮ್ಮ ತಾನೇ ತನ್ನ ನಿಮ್ಮಲ್ಲಿಲ್ಲ ಶಕ್ತಿ ನನ್ನಲ್ಲಿದೆ, ನಾನು ಮಾಡ್ತೇನೆ, ಆ ಒಂದು ಅಭಿಮಾನ ಇಲ್ಲದೆ ಹೋಗಿದ್ರೆ ಅವಳು ಹೇಗೆ ತಾನೇ ಬರ್ತಾ ಇದ್ಲು? ಅವಳು ಹೊರಟ ಎಲ್ಲಾ ದೇವತೆಗಳು ಕಂಗೆಟ್ಟಿದ್ರು. ಅವಳು ಭಂಡನ ಬಾಧೆಯಿಂದ ಬಾಧಿತರಾದ ದೇವತೆಗಳ ಮೊರೆಯನ್ನ ಕೇಳಿ ಸಿಂಹಾಸನದಿಂದ ಮೇಲೆದ್ದು ಹೊರಟ ಚಿತ್ರ ಕಣ್ಣಲ್ಲಿಟ್ಕೊಳ್ಳಿ ಮೊದಲು. ಹಾಗೆ ಅವಳು ಹೊರಟ ವೇಗಕ್ಕೆ ಮಿಕ್ಕವರಲ್ಲಿ ಶಕ್ತಿ ಬಂತು, ಮಿಕ್ಕವರೆಲ್ಲ ಅವಳ ಹಿಂದೆ ಓಡಿದ್ರು. ಅಂದ್ರೆ ಇವಳಲ್ಲಿ ಆ ಅಭಿಮಾನ ಇದ್ದದ್ದರಿಂದ ಬೇರೆಯವರಲ್ಲಿ ನನ್ನನ್ನ ನಾನು ರಕ್ಷಿಸಿಕೊಳ್ಳಬೇಕು, ಅಮ್ಮನು ನಮ್ಮನ್ನ ರಕ್ಷಿಸುವುದಕ್ಕೆ ಹೊರಟಾಗ ಅವಳಿಗೆ ಪೂರಕವಾಗಿ ನಾವು ನಿಲ್ಲಬೇಕು ಇತ್ಯಾದಿ ತತ್ವಗಳು ನಮ್ಮೊಳಗೆ ಉತ್ಪನ್ನ ಆಗತ್ತೆ. ಆದ್ರಿಂದ ಅತಿ ಗರ್ವಿತ ಅಂದಾಗ ಗರ್ವ ಎಂಬುದು ನಮಗೆ ಬಾಧಾಕರವಾದ್ದು. ಯಾವುದಕ್ಕೆ ಬಾಧಾಕರ? ಬೆಳವಣಿಗೆಗೆ ಬಾಧಾಕರ. ನಾವು ಇನ್ನ ಬೆಳೆಯಬೇಕಾದ್ದು ಬೇಕಾದಷ್ಟಿದೆ. ಎಲ್ಲಿ? ನಾವು ಸಾಸಿವೆಯಷ್ಟು ಬೆಳೆದಿಲ್ಲ ಅಲ್ವೇ? ಹಾಗೆ ಇರುವಾಗ ಆದರೆ ಅಮ್ಮ ಮಂದರ ಪರ್ವತವನ್ನೇ ತನ್ನ ಪಾದದ ಬುಡಕ್ಕೆ ಅಥವಾ ಗಂಟಿಗೆ ತಂದುಕೊಳ್ಳಬಲ್ಲಳು, ಅಷ್ಟು ಬೆಳೆದು ಬಿಟ್ಟಿದ್ದಾಳೆ. ಅಮ್ಮ ಬೆಳೆಯೋದಕ್ಕೆ ಮತ್ತೆಲ್ಲಾದ್ರೂ ಒಂದು ಕೂದಲೆ ಗೆರೆ ಇದೆಯೋ? ಇಲ್ಲ. ಅದನ್ನೇ ನಾವು ಛಾಂದೋಗ್ಯ ಉಪನಿಷತ್ತಿನ ಮಾತುಗಳನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಯಾವುದು ಭೂಮ? ಭೂಮ ಅಂದ್ರೆ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳಿದರೆ ಉತ್ತರ ಇದ್ರೆ ಅದು ಅಲ್ಪ, ಉತ್ತರ ಇಲ್ಲ ಅಂದ್ರೆ ಅದು ಭೂಮ. ಇದಾದ ಮೇಲೆ ಯಾವುದು? ಈಗ ನಾವು ಚಾಮುಂಡಿ ಬೆಟ್ಟ ಅಂದ್ವಿ, ವಿಂಧ್ಯ ಪರ್ವತ ಅಂದ್ವಿ, ಮತ್ತೊಂದು ಹೇಳಿದ್ವಿ, ಹಿಮಾಲಯ ಅಂದ್ವಿ. ಅದಾದ ಮೇಲೆ ಅಂತ ಪ್ರಶ್ನೆ ತಗೊಂಡ್ರೆ ಅದರಲ್ಲಿ ಕೂಡ ಬೇರೆ ಬೇರೆ ಶಿಖರಗಳಿದೆಯಲ್ಲ, ಕಾಂಚನಗಂಗಾ ಅಂದ್ವಿ, ಅದಕ್ಕಿಂತ ಹೀಗೆ ಹೇಳ್ತಾ ಹೋದಾಗ ನೆಕ್ಸ್ಟ್ ಅದಕ್ಕಿಂತ ಅಂದಾಗ ಯಾವುದಕ್ಕೆ ಉತ್ತರ ಇಲ್ವೋ ಅದು ಭೂಮ. ಈಗ ಅಮ್ಮನಲ್ಲಿ ಅದಕ್ಕೆ ಹೇಳಿದ್ದು, ಅದು ಭೂಮ ಇದ್ದಾಗ ಗರ್ವ ಪಟ್ಟರೆ ಇನ್ನು ಬೆಳಿಬೇಕಾದ್ದೇನಿಲ್ವಲ್ಲ, ಆದ್ರಿಂದ ತೊಂದರೆ ಇಲ್ಲ. ನಮ್ಮಂಥವರಿಗೆ ಗರ್ವ ಏನು ಮಾಡುತ್ತೆ?
ಬೆಳವಣಿಗೆಗೆ ಬಾರದು, ಅಡ್ಡಬಾರ ಹಾಕುತ್ತೆ, ಕಬ್ಬಿಣದ ಬಾರ ಹಾಕ್ಬಿಡುತ್ತೆ. ಆದ್ರಿಂದ ನಾವು ಬೆಳೆಯೋದಕ್ಕೆ ಕೊಡೋದಿಲ್ಲ. ಆದ್ದರಿಂದ ಅಮ್ಮನಲ್ಲಿ ಗರ್ವ ಇದ್ದರೆ ಅದು ಲೋಕ ಸಂರಕ್ಷಕವಾಗಿ ಇರುವಂಥದ್ದೇ ಹೊರತು ಅವಳು ಮತ್ತೆ ಬೆಳೆಯುವುದಕ್ಕೆ ಏನೂ ಇಲ್ಲ, ಅವಳ ಬೆಳವಣಿಗೆಗೆ ಕುಂಠಿತ ಆಗೋದಕ್ಕೆ ವಿಷಯ ಇಲ್ಲ. ನಮಗೆ ಅದು ಬೆಳವಣಿಗೆಗೆ ಕುಂಠಿತವಾಗಿ ಮಾಡುತ್ತೆ. ಆದ್ರಿಂದ ಅಮ್ಮನಲ್ಲಿ ಗರ್ವ ಇದೆಯಲ್ಲ, ನಾವು ಇಟ್ಕೊಳ್ಬಹುದೋ ಅನ್ನುವ ಪ್ರಶ್ನೆ ಬಂದ್ರೆ ಅದು ನಮಗೆ ಅಲ್ಲ. ಎಲ್ಲವೂ ದೇವರಲ್ಲಿರುವುದೆಲ್ಲ ನಮ್ಮದಾದರೆ ಆಗ ನಮಗೂ ಅದು ಸಮನ್ವಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದೇವರಂತೆ ಎಲ್ಲವನ್ನು ಮಾಡುವ ಚೈತನ್ಯ ನಮ್ಮದಾದಾಗ, ಆದರೆ ಯಾವಾಗ ನಮ್ಮಲ್ಲಿ ದೇವರಂತೆ ಮಾಡುವ ಚೈತನ್ಯ ಇಲ್ಲ ಆಗ ನಮಗೆ ಅದು ಅರ್ಹ ಅಲ್ಲ. ಹಾಗಾಗಿ ಅತಿ ಗರ್ವಿತ ಅವಳು. ಮತ್ತೆ ಎಲ್ಲಿದ್ದಾಳೆ? ಮೇಧೋ ನಿಷ್ಠ, ಮೇಧಸ್ ಎಂಬ ತತ್ವದ ಒಳಗೆ ಅವಳು ವಾಸ ಮಾಡ್ತಾ ಇದ್ದಾಳೆ. ಮೇಧಸ್ ಎನ್ನುವುದು ಒಂದು ರೀತಿಯ ಜಿಡ್ಡಿನ ಸ್ವರೂಪ ಇರುವಂಥದ್ದು. ಅದು ಶರೀರದ ಒಳಗೆ ಬುದ್ಧಿ ತತ್ವವನ್ನ ಪೋಷಣೆ ಮಾಡುತ್ತೆ, ನಮ್ಮೊಳಗೆ ಬುದ್ಧಿ ತತ್ವವನ್ನ ಪೋಷಣೆ ಮಾಡುತ್ತೆ. ಮತ್ತೆ ಚರಕ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಹೇಳುವಂತೆ, ಆಯುರ್ವೇದ ವಿಜ್ಞಾನದಂತೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ 12 ವರ್ಷದವರೆಗೆ ಎಲ್ಲ ವಿಜ್ಞಾನನೂ ಹೇಳುತ್ತೆ, ಐಕ್ಯೂ ತರಂಗಗಳಿದೆಯಲ್ಲ ಬ್ರೈನ್ ಅಲ್ಲಿ, ಅದು ಹೆಚ್ಚಾಗುತ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಹೆಚ್ಚು ಅಲೆಗಳು ಇದ್ದಷ್ಟು ಜ್ಞಾನ ವೃದ್ಧಿ ಇದೆ. ಅದಕ್ಕೆ ಪೋಷಕ ಯಾವುದಾಗತ್ತೆ ಅಂದ್ರೆ ತುಪ್ಪ. ಆದ್ರಿಂದ ತುಪ್ಪದ ಅನ್ನವನ್ನ ಮೊದಲಿಗೆ ಊಟ ಮಾಡಿಸುವುದರ ಮೂಲಕ 12 ವರ್ಷದವರೆಗಂತೂ ಉಪ್ಪು ತುಪ್ಪ ಅನ್ನವನ್ನ ಕೊಡುವುದರ ಮೂಲಕ ಮಗುವಿನ ಜ್ಞಾನ ಬೆಳೆಯುತ್ತೆ, ಮಗುವಿನ ವಿದ್ಯೆ ಹೆಚ್ಚಾಗುತ್ತೆ, ಅದರ ಬುದ್ಧಿ ಮತ್ತೆ ಘನೀಭೂತವಾಗತ್ತೆ. ಇದೆಲ್ಲ ತತ್ವಗಳು ಇದೆ. ಹಾಗೆ ಇಲ್ಲಿ ಮೇಧೋನಿಷ್ಠ, ಆ ಮೇಧ ಎನ್ನುವುದು ಬುದ್ಧಿಗೆ ಪೋಷಕವಾದ ಧರ್ಮವಾಗಿದ್ದು ಜೀವಿಗಳ ಬುದ್ಧಿ ತತ್ವವನ್ನ ಬೆಳೆಸುವಂಥದ್ದಾಗಿರುತ್ತೆ. ಇನ್ನು ಮುಂದಿನದು ಮಧು ಪ್ರೀತ. ಮಧು ಅನ್ನುವುದಕ್ಕೆ ಈಗಾಗಲೇ ನಾವು ಅನೇಕ ರೀತಿ ಹೇಳ್ಕೊಂಡಿದ್ದೇವೆ. ಗರ್ಜ ಗರ್ಜ ಕ್ಷಣಂ ಮೂಢ ಯಾವತ್ತು ಮಧು ಪಿಬಾಮ್ಯಹಂ ಎಂಬುದಾಗಿ, ಮಧುವನ್ನ ನಾನು ಸೇವಿಸುವಲ್ಲಿಯವರೆಗೆ ಗರ್ಜನೆ ಮಾಡ್ತಾ ಇರಪ್ಪ, ಎಷ್ಟೊತ್ತು ಬೇಕೋ ಅಷ್ಟೊತ್ತು ಗರ್ಜನೆ ಮಾಡ್ತಾ ಇರು ಎನ್ನುವುದಾಗಿ ಅಮ್ಮ ಮಹಿಷನಿಗೆ ಹೇಳಿದ್ದನ್ನ ನಾವು ಕೇಳಿದ್ದೇವೆ. ಮಧು ಅಂದಾಗ ಯಾವುದು ಎಲ್ಲ ರೀತಿಯಾದಂತಹ ಆನಂದವನ್ನ ಮೀರಿಸಿದ ನೆಲೆಯಾಗಿದೆಯೋ, ಯಾವುದು ಎಲ್ಲ ಆನಂದಗಳ ಮೂಲ ಸ್ರೋತವಾಗಿದೆಯೋ ಅಂಥ ಆನಂದಗಳ ಮೂಲ ಸ್ರೋತವಾದಂಥದ್ದು ಮಧು. ಆ ಮಧುವಿನಿಂದ ಅವಳು ಸಂಪ್ರೀತಳಾಗಿದ್ದಾಳೆ. ಇಲ್ಲಿ ಲೌಕಿಕವಾದ ನೆಲೆಯಲ್ಲಿ ಮಧು ಅನ್ನುವುದನ್ನು ನಾವು ಜೇನಿಗೆ ಇಟ್ಕೊಂಡಿದ್ದೇವೆ. ಯಾಕೆ, ಹೇಗೆ ಇದು ಸಮನ್ವಯ ಆಗುತ್ತೆ ಅಂದರೆ, ನಮಗೆಲ್ಲರಿಗೆ ಗೊತ್ತಿದೆ, ಒಂದು ಜೇನು ಹುಳ ಎಷ್ಟೋ ನೂರಾರು ಹೂವುಗಳ ಮೇಲೆ ಕುಳಿತು ನೂರಾರು ಹೂವುಗಳಿಂದ ಸಂಗ್ರಹಿಸಿ ತಂದ್ರೆ ಎಷ್ಟಿದೆ ಅದು? ಒಂದೇ ಬಿಂದು ಜೇನು ನೂರಾರು ಹೂವುಗಳ ಮೇಲೆ ಕುಳಿತು ಸಂಗ್ರಹಿಸಿದ್ದು. ಅಂದರೆ ಈಗ ಒಂದು ಚಮಚದಷ್ಟು ಮಧು ಆಗಬೇಕಾದ್ರೆ ಎಷ್ಟು ಸಾವಿರ ಪುಷ್ಪಗಳಿರಬಹುದು ಅಲ್ವೇ? ಈಗ ನೀವು ಅರ್ಥ ಮಾಡ್ಕೊಳ್ತೀರಾ, ಮಧು ಅಂದಾಗ ಅಮ್ಮ ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ಸಕಲ ಜೀವಗಳೆಂಬ ಪುಷ್ಪ, ಆ ಪುಷ್ಪಗಳ ಮಧು ಅಮ್ಮ. ಆದ್ರಿಂದ ಆ ಮಧುವನ್ನ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ತಾನೇ ಅವಳು ಸುಪ್ರೀತಳಾಗುತ್ತಾಳೆ. ಆದ್ದರಿಂದ ಮಧುವನ್ನ ನಾವು ದೇವಿಗೆ ಅರ್ಪಣೆಯನ್ನ ಮಾಡುವುದರ ಮೂಲಕ ಅಂದ್ರೆ ಏನರ್ಥ ಆಯ್ತು? ಸಕಲ ಜೀವಿಗಳು ಒಂದೊಂದು ಪುಷ್ಪ, ಸಕಲ ಜೀವಿಗಳ ಮನಸ್ಸೆಂಬುದು ಪುಷ್ಪ. ಆ ಪುಷ್ಪದ ಒಂದು ಸಾರಭೂತವಾದ ಅಂಶವನ್ನ, ಅಂದ್ರೆ ಅರ್ಥ ಏನು ನಾವು ಹೇಳ್ಕೊಂಡಿದ್ದೇವೆ. ಈಗಲೂ ಮರ್ತೋಗಿದ್ರು ನೆನಪು ಮಾಡಿಕೊಳ್ಬಹುದು. ಬೆಳಗ್ಗೆ ಎದ್ದ ತಕ್ಷಣ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ, ಎಲ್ಲ ಮಂಗಳಕ್ಕೆ
ಭೂತಳಾದವಳು ನೀನು. ಸರ್ವ ಕರ್ಮಗಳಿಗೆ, ಸರ್ವ ಕಾರ್ಯಗಳಿಗೆ ನೆರವೇರಿಸುವುದಕ್ಕೆ ಸಾಧ್ಯಳಾದವಳು. ನಿನಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಸರ್ವ ಕಾರ್ಯಗಳನ್ನು ನೆರವೇರಿಸುವಂಥವಳು ನೀನು. ನಿನ್ನ ಸ್ಮರಣೆಯೊಡನೆ ಇಂದಿನ ದಿನ ಆಗಿದೆಯಮ್ಮ. ನಿನ್ನ ಸ್ಮರಣೆಯೊಡನೆ ಇಂದಿನ ದಿನದ ಸೂರ್ಯೋದಯವಾಗಿದೆ. ಇಂದು ನಾನು ಕಣ್ಣು ಬಿಟ್ಟಿದ್ದೇನೆ, ಇವತ್ತು ನಾನು ಹಾಸಿಗೆಯಲ್ಲಿ ಕಣ್ಣು ಬಿಟ್ಟಿದ್ದೇನೆ, ಜೀವಂತವಾಗಿದ್ದೇನೆ ಅಂದರೆ ಅದು ಅಮ್ಮನ ಕೃಪೆ. ಆದ್ರಿಂದ ಅಮ್ಮ ಅಂದಾಗ ಮತ್ತೆ ಇಷ್ಟ ದೈವದ ಕೃಪೆ. ನಿನ್ನ ಕೃಪೆಯಿಂದಾದ ಈ ಬೆಳಕು, ನಿನ್ನ ಕೃಪೆಯಿಂದಾದ ಈ ಉಸಿರು ನಿನ್ನದೇ ಆದ ಕೆಲಸಕ್ಕೆ ವಿನಿಯೋಗವಾಗುವಂತಾಗಲಿ ಅಮ್ಮ. ಇಂದು ಪೂರ್ಣ ನಾನು ಮಾಡುವಂಥ ಕೆಲಸಗಳು ನಿನಗೆ ವಿನಿಯೋಗವಾಗಲಿ. ಈ ಪ್ರಾರ್ಥನೆಯೊಂದಿಗೆ ಪ್ರತಿದಿನ ನಾವು ಕೆಲಸವನ್ನ ಆರಂಭ ಮಾಡಬೇಕು. ಹಿಂದೆ ಹೇಳಿಕೊಂಡಿದ್ದೇವೆ, ಮರ್ತೋಗಿದ್ರೆ ನಾಳೆಯಿಂದ ಆರಂಭ ಮಾಡಬಹುದು. ಇಂದು ಮಲಗುವ ಮುನ್ನ ಹೇಳ್ಕೊಳ್ಬಹುದು, ಅಮ್ಮ ಬೆಳಗ್ಗೆ ಹೇಳಿಲ್ಲ, ಈಗ ಹೇಳ್ತಾ ಇದ್ದೇನೆ, ನಿನ್ನ ಕೃಪೆಯಿಂದ ಇಂದಿನ ಎಲ್ಲ ಕೆಲಸಗಳು ನೆರವೇರಿದೆ. ಇಂದು ನೆರವೇರಿದ ಕೆಲಸಗಳಲ್ಲಿ ಒಳಿತು ಯಾವುದೋ, ಕೆಡುಕು ಯಾವುದೋ, ಧರ್ಮ ಯಾವುದೋ, ಅಧರ್ಮ ಯಾವುದೋ, ಪಾಪ ಯಾವುದೋ, ಪುಣ್ಯ ಯಾವುದೋ, ಕೀರ್ತಿಕರ ಯಾವುದೋ, ಅಕೀರ್ತಿಕರ ಯಾವುದೋ ನನಗೆ ಗೊತ್ತಿಲ್ಲ ಅಮ್ಮ, ಎಲ್ಲ ನಿನ್ನ ಪಾದಕ್ಕೆ ದೇವಿ ಎಂಬುದಾಗಿ ಅರ್ಪಣೆ ಮಾಡುವುದರ ಮೂಲಕ ನಮ್ಮ ಮಧುವನ್ನ ತಾಯಿಯ ಪಾದಕ್ಕೆ ನಾವು ಅರ್ಪಿಸಿದರೆ ಅದರಿಂದ ಅಮ್ಮ ಪ್ರೀತಳಾಗುತ್ತಾಳೆ. ಆದ್ದರಿಂದಲೇ ಹೇಳ್ತಾರೆ, ಎನ್ ಮಧುನ ಜುಹೋತಿ, ಮಧುವಿನಿಂದ ಹೋಮವನ್ನ ಮಾಡಿದರೆ, ಎನ್ ಮಧುನ ಜುಹೋತಿ ಮಹತೀಮೇವ ತದ್ದೇವತಾಂ ಪ್ರೀಣಾತಿ, ಆ ದೇವತೆಯನ್ನ ಮಹತ್ತಾಗಿ ಸಂತೋಷಗೊಳ್ಳುವಂತೆ ಮಾಡ್ತಾನೆ. ಆದ್ರಿಂದ ಯಾವ ದೇವತೆಗೆ ನಾವು ಮಧುವಿನಿಂದ ತೃಪ್ತಿಪಡಿಸ್ತಾ ಇದ್ದೇವೆಯೋ ಆ ದೇವತೆ ಮಹತ್ತಮವಾಗಿ ಸುಪ್ರೀತಳಾಗುತ್ತಾಳೆ. ಆದ್ರಿಂದ ನಮ್ಮ ಶರೀರ ಎಂಬ, ಮನಸ್ಸೆಂಬ, ಬುದ್ಧಿ ಎಂಬ, ಹೃದಯ ಎಂಬ ಮಧುವನ್ನ, ಅಲ್ಲಿ ತಾನೇ ಎಲ್ಲ ಕೆಲಸಗಳ ಕೇಂದ್ರ ಇರೋದು, ಅಲ್ಲಿ ತಾನೇ ಕೆಲಸಗಳ ಪ್ರೇರಣೆ ಇರೋದು. ಅದನ್ನ ತಾಯಿಯ ಪಾದಕ್ಕೆ ನಾವು ಅರ್ಪಿಸಿದರೆ ಅದರಿಂದ ಸುಪ್ರೀತಳಾದ ದೇವಿ ಮಹತ್ತಮ ಅನುಗ್ರಹವನ್ನ ಮಾಡ್ತಾಳೆ. ಮಹದನುಗ್ರಹ, ಮಹತ್ತರ ಅಲ್ಲ, ಮಹತ್ತಮವಾದ ಅನುಗ್ರಹವನ್ನ ದೇವಿ ಮಾಡ್ತಾಳೆ ಅನ್ನುವುದನ್ನ ಮಧು ಪ್ರೀತ. ಮತ್ತೆ ಅವಳು ಇನ್ನೇನ ಅಸೌವಾ ಆದಿತ್ಯ, ಅಲ್ಲಿ ಮತ್ತೆ ಇದೆ ದೇವ ಮಧು. ಇದು ಚಾಂದೋಗ್ಯದ ಮಾತು. ಸೂರ್ಯನಿಂದ ಬರುವ ಕಿರಣಗಳಲ್ಲಿ ಇದು ಹೇಳಿದ್ದೇನೆ. ಪೂರ್ವದಿಂದ ದಕ್ಷಿಣದವರೆಗೆ ಬರುವುದನ್ನ ರುದ್ರ ರೂಪದವರು, ಮತ್ತೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಬರುವಾಗ ಮೊದಲು ವಸುರೂಪದವರು, ಪೂರ್ವದಿಂದ ದಕ್ಷಿಣಕ್ಕೆ ಬರುವ ಸೂರ್ಯನ ಚಲನೆ ಬರುವಾಗ ಅಲ್ಲಿನ ಎಲ್ಲ ಕಿರಣಗಳ ವ್ಯಾಪ್ತಿಯಲ್ಲಿರುವ ಲೋಕ ಎಲ್ಲ ವಸು ದೇವತೆಗಳಿಗೆ ಸೇರಿದ್ದು. ಅವರು ಆ ಮಧುವನ್ನು ತಗೊಳ್ತಾರೆ. ಅಲ್ಲಿಂದ ಮುಂದಕ್ಕೆ ಅಂದ್ರೆ ಮಧು ಹೇಗೆ ತಯಾರಾಗ್ತಾ ಇದೆ ಶರೀರದೊಳಗೆ, ಇದು ತುಂಬಾ ಮರ್ಮಭೂತವಾದಂಥ ಒಂದು ತತ್ವ. ಆದ್ರಿಂದ ಸೂರ್ಯನಿಂದಾನೇ ಗಿಡ ಮರಗಳಲ್ಲಿ ಮಧು ಉತ್ಪನ್ನವಾಗುವ ಪುಷ್ಪ ವಿಕಾಸ ಅಲ್ವೇ? ಹಾಗೆ ಶರೀರಗಳಲ್ಲಿ ನಮ್ಮ ಜ್ಞಾನ ವಿಕಾಸ ಯಾರಿಂದ? ಸೂರ್ಯನಿಂದಾನೇ. ಸೂರ್ಯನಿಂದಾನೇ ಪ್ರವೃತ್ತಿ. ಯಾವುದನ್ನ ಸರ್ವಮಂಗಳ ಮಾಂಗಲ್ಯ ಅಂತ ಹೇಳ್ತಾ ಇದ್ದೇವೆ, ಸರ್ವ ಕಾರ್ಯ ಅರ್ಥ ಸಿದ್ಧಿ ಅಲ್ವೇ? ಅಂಥದ್ದು ಯಾರಿಂದ ಪ್ರೇರಣೆ ಬರ್ತಾ ಇದೆ? ಸೂರ್ಯನಿಂದ, ಆ ಕಿರಣಗಳಿಂದ. ಆದ್ರಿಂದನೇ ಪೂರ್ವದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಇರುವ ಎಷ್ಟು ಲೋಕಗಳಿದೆ, ಎಷ್ಟು ದೇಶಗಳಿದೆ, ಅಷ್ಟೂ ದೇಶಗಳು, ಅಷ್ಟೂ ಲೋಕಗಳಲ್ಲಿ ಅದರ ಆಧಿಪತ್ಯ ಯಾರದು? ವಸು ಎಂಬ ದೇವತೆಗೆ ಸೇರಿದ್ದು. ಅವರೆಲ್ಲರೂ ಆಗ ಸೂರ್ಯನ ಆ ಮಧುವನ್ನ ತಗೊಳ್ತಾರೆ. ಅದಕ್ಕೆಲ್ಲ ಇದಿದೆ. ಏನು ಋಗ್ವೇದ ಎಂಬುದು ಒಂದು ಅಲ್ಲಿದೆ, ಏನು ಕಟ್ಟಿಗೆ, ಅದರಲ್ಲಿ ಬರುವ ಮಂತ್ರಗಳೆಲ್ಲ ಜೇನು ಹುಟ್ಟು. ಆ ಮಂತ್ರಗಳಲ್ಲಿ ಬರುವಂಥ ಸಾರಗಳು ಮಧು ತಂದು ತುಂಬುವುದು. ಹೇಗೆ ಮಧು ತಯಾರಾಗುತ್ತೆ ಅಂತ ಅಂದ್ರೆ ನೋಡಿ, ನಾನು ಹೇಳ್ತಾ ಇರೋದು ಇದೆಲ್ಲ ಅನ್ನುವುದಕ್ಕೆ ಛಾಂದೋಗ್ಯದಲ್ಲಿರುವಂಥದ್ದು. ಈಗ ದಕ್ಷಿಣದಿಂದ ನಾವು ಪಶ್ಚಿಮಕ್ಕೆ ಸೂರ್ಯ ಚಲಿಸ್ತಾನಲ್ಲ, ಸೂರ್ಯ ಅಂದ್ರೆ ಸೂರ್ಯನ ಕಿರಣಗಳು. ಹಾಗೆ ಅವನು ಚಲಿಸುವಾಗ ಅಲ್ಲಿ ಯಾರಿಗೆ ಸೇರಿದ್ದದು? ರುದ್ರದೇವತೆಗೆ ಸಂಬಂಧಪಟ್ಟಿದ್ದು. ಈಗ ಪಶ್ಚಿಮದಿಂದ ಅವನು ಯಾವ ಕಡೆಗೆ ಬರ್ತಾ ಇದ್ದಾನೆ? ಉತ್ತರದ ಕಡೆಗೆ ಬರ್ತಾ ಇದ್ದಾನೆ. ಹಾಗೆ ಅವನು ಬರುವಾಗ ಅಲ್ಲಿ
ಇರುವಂಥ ಲೋಕ ಯಾವುದಿದೆ ಅದು ಆದಿತ್ಯ. ಅದು ಇದಕ್ಕೆ ಯಾವುದು ಸಾಮಕ್ಕೆ ಸಂಬಂಧಪಟ್ಟಿದ್ದು. ಇದು ರುಕ್ಕು, ಇದು ಯಜು, ಇದು ಸಾಮ. ಈ ಸಾಮ ಎಂಬುದು ಅಲ್ಲಿ ಆಧಾರಭೂತವಾದ ಕಡ್ಡಿ, ಅದರ ಸಾಮದ ಮಂತ್ರಗಳು ಅಲ್ಲಿನ ಜೇನು ಹುಟ್ಟು. ಹಾಗೆ ಪಡೆದಂಥ ಮಧು ಇದೆಯಲ್ಲ, ಅದು ಆದಿತ್ಯಾದಿ ದೇವತೆಗಳ ಮಧು. ಇದು ವಸುಮಧು, ರುದ್ರಮಧು ಮತ್ತೆ ಆದಿತ್ಯಾದಿ ದೇವತೆಗಳ ಮಧು. ಈಗ ಉತ್ತರದಿಂದ ಮತ್ತೆ ಪೂರ್ವಕ್ಕೆ ಬರಬೇಕಲ್ಲ. ಉತ್ತರದಿಂದ ಪೂರ್ವಕ್ಕೆ ಬರುವಾಗ ಅಲ್ಲಿನ ಕಿರಣಗಳಲ್ಲಿ ಉತ್ಪನ್ನವಾಗುವುದು ಅಥರ್ವ ವೇದದ ಮಂತ್ರಗಳಿಂದ ಬರುವ ಮಧು. ಅದನ್ನ ಸಾಧ್ಯ ಎಂಬ ದೇವತೆಗಳು ಪಡ್ಕೊಳ್ತಾರೆ. ಈ ಒಂದು ಎಲ್ಲಾ ದೇವತೆಗಳು ಯಾರು? ವಸು, ರುದ್ರ, ಆದಿತ್ಯ, ಸಾಧ್ಯ. ಈ ದೇವತೆಗಳಿಂದಾನೇ ನಮ್ಮ ಶರೀರದಲ್ಲಿರುವ ಐಶ್ವರ್ಯ. ನಮ್ಮ ಶರೀರದಲ್ಲಿರುವ ಐಶ್ವರ್ಯ ಏನು? ಜ್ಞಾನ ಐಶ್ವರ್ಯ, ರೂಪ ಐಶ್ವರ್ಯ, ಬಲ ಐಶ್ವರ್ಯ, ಏನೇನು ಐಶ್ವರ್ಯಗಳಿದೆ ಅದಕ್ಕೆ ಈ ವಸು ಕಾರಣ ಆಗಿದ್ದಾರೆ. ರುದ್ರ ಯಾವುದಕ್ಕೆ ಕಾರಣ ಆಗಿದ್ದಾನೆ? ಒಳಗೆ ಬರುವಂತಹ ಪ್ರಚೋದನೆಗೆ, ಪ್ರೇರಣೆಗೆ, ಬುದ್ಧಿ ತತ್ವಕ್ಕೆ ಪ್ರೇರಕನಾಗಿದ್ದಾನೆ. ಹಾಗೆ ಆದಿತ್ಯ ಯಾವುದಕ್ಕೆ ಪ್ರೇರಕನಾಗಿದ್ದಾನೆ? ಜ್ಞಾನವನ್ನ, ಬುದ್ಧಿ ಬೇರೆ ಜ್ಞಾನ ಬೇರೆ, ಜ್ಞಾನವನ್ನ ಕೊಡುವವನಾಗಿ, ಲೋಕದ ಸರ್ವವಿಧವಾದ ಚಟುವಟಿಕೆಗೆ ಪ್ರೇರಕನಾಗಿ, ಸರ್ವವಿಧ ಚಟುವಟಿಕೆ ಫಲ ಸೂರ್ಯನಿಂದ ತಾನೇ ಗಿಡ ಮರಗಳಲ್ಲಿ ಹಣ್ಣು ತರಕಾರಿಗಳು ಉತ್ಪನ್ನ ಆಗಬೇಕಾದ್ರೆ ಸೂರ್ಯನ ಕಿರಣ ಹೀರಿ ಗಿಡಗಳು ಕೊಡುತ್ತೆ ತಾನೇ ರಸವನ್ನ ನಮಗೆ. ನಾವು ಹಾಗೆ ತಾನೇ ಸೂರ್ಯೋದಯ ಆದ ಮೇಲೆ ಅಡಿಗೆ ಯಾವುದರಿಂದ? ಗಿಡ ಮರಗಳಲ್ಲಿ ಬಂದ ಫಲವನ್ನ. ಹಾಗೆ ಈ ವಸು, ರುದ್ರ, ಆದಿತ್ಯ ಮತ್ತು ಸಾಧ್ಯಾದಿ ದೇವತೆಗಳ ಕೃಪೆಯಿಂದಾನೇ ನಮ್ಮ ಇಡೀ ಜೀವನ ಆಳ್ವಿಕೆ ನಡೀತಿರುವುದೇ ಅವರಿಂದ. ಅವರೇ ನಮ್ಮನ್ನ ಕಾಪಾಡ್ತಾ ಇರುವಂಥವರು. ಆದ್ದರಿಂದ ಸೂರ್ಯನ ಕಿರಣಗಳಲ್ಲಿ ಹಳದಿ, ಕೆಂಪು, ಕಪ್ಪು ಏನೇನು ಬಣ್ಣಗಳಿದೆ ಇವೆಲ್ಲವೂ ಎಲ್ಲಿದೆ? ಈ ಪೂರ್ವದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಉತ್ತರಕ್ಕೆ, ಉತ್ತರದಿಂದ ಪೂರ್ವಕ್ಕೆ ಸೂರ್ಯನು ಕಿರಣಗಳು ಸಂಚರಿಸುವ ಕಿರಣಗಳ ಮೂಲಕದಲ್ಲಿ ಈ ಒಂದು ವರ್ಣಗಳು ಸಿದ್ಧವಾಗುತ್ತಾ, ಲೋಕಗಳು ಸಿದ್ಧವಾಗುತ್ತಾ, ಲೋಕಗಳನ್ನಾಡುವ ಅಧಿಪತಿಗಳು ಸಿದ್ಧವಾಗುತ್ತಾ ಎಷ್ಟಿದೆ ನೋಡಿ. ಆದ್ರಿಂದ ಮಧುಪ್ರೀತ ಅಂದಾಗ ಪ್ರತಿಯೊಂದು ಲೋಕದಲ್ಲಿರುವ ಪ್ರತಿಯೊಂದು ಜೀವ, ಆ ಪ್ರತಿಯೊಂದು ಜೀವದಿಂದ ಉತ್ಪನ್ನವಾಗುವ ಮಧು, ಅದರಿಂದ ಅವಳು ಸುಪ್ರೀತಳಾಗುತ್ತಾಳೆ. ಆದ್ರಿಂದ ಮಧುಪ್ರೀತ ಅಂದಾಗ ನಾವು ಮಧು ಅನ್ನುವುದನ್ನ ಅನೇಕ ಬಾರಿ ಹೇಳಿದ್ದೇವೆ. ಮಧುವಾತಾರುತಾಯತೆ ಇತ್ಯಾದಿ ಮಂತ್ರಗಳನ್ನ ಹೇಳುವಾಗ, ಅಂದ್ರೆ ಗಾಳಿಯಲ್ಲಿ ಮಧು ಇದೆ ಅಂದ್ರೆ ಅದು ದೇವಿಯ ಪರಮ ಕೃಪೆಯಿಂದ, ನದಿಯ ನೀರಿನಲ್ಲಿ ಮಧು ಇದೆ ಅಂದ್ರೆ ದೇವಿಯ ಕೃಪೆಯಿಂದ, ಹಸುಗಳ ಕೆಚ್ಚಲಿನಲ್ಲಿ ಕ್ಷೀರದ ಮಧು ಇದೆ ಅಂದ್ರೆ ಅದು ದೇವಿಯ ಕೃಪೆಯಿಂದ. ಆದ್ರಿಂದ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ. ಸಮುದ್ರಗಳು ತಮ್ಮ ಒಂದು ಪಾರವನ್ನ, ತಮ್ಮ ಒಂದು ಮಿತಿಯನ್ನ ಮೀರದೆ ಅಲ್ಲೇ ಹರಿತಾ ಇದೆ ಅಂದ್ರೆ ಅದು ಮಧುಮಯವಾಗಿದೆ ಅಂದ್ರೆ ದೇವಿಯ ಕೃಪೆಯಿಂದ. ಒಂದು ಸಲಿ ಸಮುದ್ರ ಮುನಿದು ಥಕ್ ಅಂತ ಅಂದ್ರೆ ಒಂದೇ ಬಾಯಿಗೆ ಎಷ್ಟು ಹೋಯ್ತು ನಾವು ನೋಡಿದ್ದೇವೆ ಅಲ್ವೇ? ಆದ್ರಿಂದ ಒಂದು ಬಾಯಿ ಸಾಕು. ಆದ್ರೆ ಹಾಗಾಗದೇ ಇದೆ ಅಂದ್ರೆ ದೇವಿಯ ಕೃಪೆಯಿಂದ. ಆದ್ರಿಂದ ಈ ಮಧು ಅನ್ನುವುದು ದೇವಿ ಮಧುವಿಂದ ಪ್ರೀತಳಾಗಬೇಕಾದ್ರೆ ಪ್ರತಿ ದಿವಸದಲ್ಲಿ ಪ್ರತಿಯೊಂದು ಜೀವಕೋಟಿಯೂ ಕೂಡ, ಪ್ರತಿಯೊಂದು ಭೂತವೂ ಕೂಡ ಇದನ್ನ ದೇವಿಗೆ ಅರ್ಪಣೆ ಮಾಡುವುದರ ಮೂಲಕ ದೇವಿಯ ಸುಪ್ರೀತತೆಯನ್ನ ನಾವು ಪಡೆದುಕೊಂಡಾಗ ಲೋಕ ಏನಾಗಿರುತ್ತೆ? ಮಧುಮಯವಾಗಿರೋದಕ್ಕೆ ಸಾಧ್ಯ ಇದೆ. ಇವತ್ತು ನಾವಿದನ್ನ ಉಲ್ಲಂಘನೆ ಮಾಡಿದ್ದೇವಲ್ವಾ? ಆದ್ರಿಂದ ತಾನೇ ಇವತ್ತು ಈ ಬಾಧೆ ಪಡ್ತಾ ಇದ್ದೇವೆ. ನಾವು ಅಂದಾಗ ಕೋಟಿ 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 ಸಂಖ್ಯೆಯಲ್ಲಿ ಯಾವುದೋ 1 ಕೋಟಿ ಮಾಡಿದ್ದರಿಂದ ಲಾಭ ಆಗಲ್ಲ. ಕೋಟಿ ಕೋಟಿ ಅಂದ್ರೆ ಕೋಟಿಗಳ ಕೋಟಿ ಇದ್ದಾಗ, ಕೋಟಿಗಳ ಕೋಟಿಯಲ್ಲಿ 900 ಕೋಟಿ ಆದರೂ ಮಾಡಿದ್ರೆ, ಇನ್ನು 100 ಕೋಟಿ ಮಾಡದೇ ಇದ್ರೆ ತೊಂದರೆ ಇಲ್ಲ. ಆದರೆ ಯಾವ ಒಂದು ಬಾಧೆಗೆ ಕಾರಣಭೂತರಾಗುವುದಕ್ಕೆ ಕಾರಣ ನಾವು ನೆನಪು ಮಾಡಿಕೊಂಡಾಗ ತಾಯಿ ಆ ಮಧುವಿನಿಂದ ಪ್ರೀತಳಾಗುತ್ತಾಳೆ. ಆದ್ರಿಂದ ಆರಂಭ ಮಾಡಿದ ಪ್ರತಿಯೊಂದು ಕೆಲಸಕ್ಕೆ ಕಾರಣೀಭೂತಳಾದ ತಾಯಿಯ ಪರಮ ಕೃಪೆಯನ್ನ ನೆನಪು ಮಾಡಿಕೊಳ್ತಾ, ಅಮ್ಮ ನಿನ್ನ ಕೃಪೆಯಿಂದಾದ ಈ ಕೆಲಸದಿಂದ
ಉಂಟಾದ ಫಲದಿಂದಾದ ಅನುಭವ ಎಲ್ಲವನ್ನ ನಿನ್ನ ಪದತಲಕ್ಕೆ ಅರ್ಪಣೆ ಮಾಡ್ತೇನೆ ಎಂಬುದಾಗಿ ಮಾಡುವುದರ ಮೂಲಕ ಅದರಿಂದ ತಾಯಿ ಪ್ರೀತಳಾಗ್ತಾಳೆ. ಮಧು ಪ್ರೀತ. ಅವಳ ಸುತ್ತಲೂ ಯಾರಿದ್ದಾರೆ? ಬಂದಿನ್ಯಾದಿ ಸಮನ್ವಿತ. ಬಂದಿನಿ ಮೊದಲಾದಂಥ ದೇವತೆಗಳು ಅವಳ ಸುತ್ತು ಕಟ್ಕೊಂಡಿದ್ದಾರೆ. ಬಂದಿನಿ ಮೊದಲಾದಂಥ ದೇವತೆಗಳು ಅವಳನ್ನ ಆವರಿಸಿಕೊಂಡು ಇದ್ದಾರೆ. ಆ ಬಂದಿನಿ ಮೊದಲಾದವರು ಯಾರ್ಯಾರು? ಇಲ್ಲಿ ನಾವು ಎಷ್ಟು ದಳ ಅಂತ ಹೇಳಿದ್ದೇವೆ? 6 ದಳ ಅಂತ ಹೇಳಿದ್ದೇವೆ. ಆದ್ರಿಂದ ಈಗ ಬ ಅನ್ನುವುದು ಬಂದಿನಿ, ಭ ಅನ್ನುವುದು ಭದ್ರಕಾಳಿ, ಮ ಅನ್ನುವುದು ಮಹಾಮಾಯ, ಯಾ ಅನ್ನುವುದು ಯಶಸ್ವಿನಿ, ರಾ ಅನ್ನುವುದು ರಕ್ತ, ಲಾ ಎನ್ನುವುದು ಲಂಬೋಷ್ಠಿಕ. ಇಷ್ಟು 6 ಜನ ದೇವತೆಗಳು ಅವಳನ್ನ ಸುತ್ತು ಕಟ್ಟಿಕೊಂಡಿದ್ದಾರೆ. ಮಧುಪ್ರೀತ, ಬಂದಿನ್ಯಾದಿ ಸಮನ್ವಿತ. ಇಂಥ ದೇವಿ ಯಾವ ಒಂದು ನೈವೇದ್ಯದಿಂದ ಸುಪ್ರೀತಳಾಗುತ್ತಾಳೆ? ದಧ್ಯನ್ನಾಸಕ್ತ ಹೃದಯ. ದಧ್ಯೋದನದಿಂದ, ಅನ್ನದಿಂದ, ದಧಿ ಮೊಸರಿನಿಂದ ಕೂಡಿದ. ದಧಿ ಎಂದಾಗ ಯಾವುದು ಕ್ಷೀರ ಇದೆಯೋ, ಹಾಲು ಎಂಬುದರ ಒಂದು ಪರಿಣಾಮಭೂತವಾದ ರೂಪ ದಧಿ ಅಲ್ವಾ? ದಧಿಕ್ರಾವಣ್ಣೋ ಅಕಾರಿಷಂ ಜಿಷ್ಣೋ ರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯುಗುಂ ಶಿತಾರಿಷತ್. ಈ ಒಂದು ಮಂತ್ರದಿಂದ ದಧಿ ಇಂದ ನಾವು ದೇವತೆಗೆ ಸ್ನಾನ ಮಾಡಿಸ್ತೇವೆ. ದಧ್ನಾ ಸ್ನಪಯಾಮಿ ಅಂತ. ಅಲ್ಲಿ ದಧಿ ಎನ್ನುವುದು ಯಾವುದು ಕ್ಷೀರ ರೂಪದಲ್ಲಿದೆ, ಕ್ಷೀರವಾಗಿ ಪರಿಣಾಮ ಆಗುವುದನ್ನು ಮೊದಲು ಹೇಳಿದ್ದೇವೆ, ಸೂರ್ಯನ ಕಿರಣದಿಂದ. ಅಲ್ಲಿಗೆ ವಾಯುಮಂಡಲದಲ್ಲಿರುವ ಸೂರ್ಯ ವಾಯು ಮತ್ತೆ ಭೂಮಂಡಲದಲ್ಲಿರುವಂಥ ಹುಲ್ಲು ಮೊದಲಾದ ಆಹಾರ, ಇವುಗಳೆಲ್ಲದರ ಪರಿಣಾಮವಾಗಿ ಬಂದಿರುವ ಕ್ಷೀರ, ಆ ಕ್ಷೀರವು ಮತ್ತೊಮ್ಮೆ ಪರಿಣಾಮವಾದಾಗ ಉಂಟಾಗುವ ತತ್ವ ಇದೆಯಲ್ಲ, ಅದು ದಧಿ ಎಂಬ ತತ್ವ. ಆ ದಧಿ ಎಂಬುದು ಸುರಭಿ, ಏನು ಸುಂದರವಾದಂಥ, ಅಂದ್ರೆ ಹೆಚ್ಚು ಹುಳಿಯಲ್ಲದ ಹದವಾದ ಮೊಸರಾದರೆ ವಾಸನೆ ಘಮ್ಮಂತ ಇರುತ್ತೆ. ಹದವಾದ ಹಸುವಿನ ಹಾಲು, ಹದವಾದ ಹೆಪ್ಪು ಇದ್ದರೆ ಅದರ ಪರಿಮಳ ಸುರಭಿನೋ ಮುಖಾಕರತ್ ಎನ್ನುವ ಆಹ್ವಾನವನ್ನ, ಅಂದ್ರೆ ಉದ್ಗಾರವನ್ನ ಮಾಡುವಂತೆ ಮಾಡುತ್ತೆ. ಪ್ರಣ ಆಯುಗುಂಶಿತಾರಿಷತ್, ಅದು ನಮ್ಮ ಆಯುಸ್ಸಿಗೆ ಕಾರಣವಾಗುತ್ತೆ ಅನ್ನುವುದಾಗಿ ಹೇಳುವಾಗ ಆಯುರ್ವರ್ಧಕವಾದಂಥ ಒಂದು ತತ್ವವಾದ ದಧ್ಯನ್ನದಲ್ಲಿ ಆಸಕ್ತಳಾಗಿ ಅಮ್ಮ ಇದ್ದಾಳೆ. ದಧ್ಯನ್ನಾಸಕ್ತ ಹೃದಯ. ದಧಿ ಎಂಬ ಅನ್ನದಲ್ಲಿ ಆಸಕ್ತವಾದ ಹೃದಯವುಳ್ಳವಳಾಗಿದ್ದಾಳೆ. ಮತ್ತೆ ಇನ್ನೇನಾಗಿದ್ದಾಳೆ? ಕಾಕಿನಿ ರೂಪ ಧಾರಿಣಿ. ಕಾಕಿನಿ ಎಂಬ ರೂಪವನ್ನ ಧರಿಸಿದ್ದಾಳೆ. ಈ ಕಾಕಿ ಅನ್ನುವುದಕ್ಕೆ ಹುಷ್ಕಕಿ ಅಲ್ಲ, ಹುಷ್ಕಕಿ ಅಂತ ನಾವು ಕಾಕಿ ಮಾಡ್ತೇವಲ್ಲ, ಅದಲ್ಲ. ಕಾಕಿ ಅಂದ್ರೆ ಜೀವ ಅಂತ ಅರ್ಥ. ಅಕತಿ ಅಂದ್ರೆ ಗಚ್ಚತಿ ಅಂತ. ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಜೀವ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಕೋಟಿ ಕೋಟಿ ಜೀವಗಳು ನಿರಂತರ ಚಲಿಸ್ತಾನೇ ಇರುತ್ತೆ. ಅದು ಮೇಲ್ಮುಖವಾದ ಶರೀರವನ್ನೇ ಪಡೆಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಯಾವುದೋ ಒಂದು ಒಳ್ಳೆಯ ನೆನಪಿನೊಡನೆ ಶರೀರ ತ್ಯಾಗ ಆಗಿದ್ದರೆ ಒಳ್ಳೆ ಶರೀರ ಪಡಿಬಹುದು. ಶರೀರ ತ್ಯಾಗ ಆಗುವಾಗ ದುರ್ಬುದ್ಧಿಗಳು, ದುಷ್ಟಚಿಂತನೆಗಳು, ಯಾವ್ಯಾವುದ ರಾಗದ್ವೇಷಾದಿಗಳು ಕೂಡಿಕೊಂಡಿದ್ರೆ ಆಗ ಯಾವ ಶರೀರವನ್ನ ಅದು ಪಡೆಯುತ್ತೆ ಹೇಳಕ್ ಬರಲ್ಲ. ಅಂಥ ರೀತಿಯಲ್ಲಿ ಅದು ಕುತ್ಸಿತವಾದ ಶರೀರವನ್ನ ಹೊಂದಬಹುದು ಅಥವಾ ಉನ್ನತವಾದ ಶರೀರವನ್ನ ಹೊಂದಬಹುದು. ಆದರೆ ಶರೀರವನ್ನ ಹೊಂದುತ್ತಾನೇ ಇರುತ್ತೆ. ಆದ್ರಿಂದ ಅದಕ್ಕೆ ಕಾಕಿ ಅಂತ ಹೆಸರು. ಸದಾಕಾಲ ಚಲನೆಯನ್ನ ಹೊಂದಿದೆ. ಚಲನೆಯನ್ನ ಹೊಂದಿರುವಂತಹ ಜೀವ ಏನಾಗುತ್ತೆ? ಆ ಜೀವ ಸ್ವರೂಪದಲ್ಲಿ ಅಮ್ಮ ಇದ್ದಾಳೆ ಅಂತ ಅರ್ಥ. ಈಗ ಆ ಜೀವವನ್ನು ಕೂಡ ನಾವು ಉದಾಸೀನ ಮಾಡಬೇಕಾಗಿಲ್ಲ. ಆ ಜೀವ ದೇವಿಯದೇ ಸ್ವರೂಪ. ದೇವಿಯ ಅನುಗ್ರಹದಿಂದ ಆ ಜೀವವನ್ನ ನಾವೇನ್ ಮಾಡಬಹುದು?
ಪರಿಷ್ಕೃತಗೊಳಿಸಬಹುದು, ಸುಸಂಸ್ಕೃತಗೊಳಿಸಬಹುದು. ಸುಸಂಸ್ಕೃತವಾದ ಪರಿಷ್ಕೃತವಾದ ಜೀವ ಏನಾಗುತ್ತೆ? ಮತ್ತೊಮ್ಮೆ ಜೀವವನ್ನು ತಳೆಯದ ಪರಬ್ರಹ್ಮ ಸ್ವರೂಪವನ್ನೇ ಹೊಂದೋದಕ್ಕೆ ದೇವಿಯ ಕೃಪೆಯಿಂದ ಸಾಧ್ಯ ಆಗತ್ತೆ. ಆ ದೇವಿಯ ಕೃಪೆಗೆ ನಾವೀಗ ಇದನ್ನ ರಾಜರಾಜಾರ್ಚಿತ ಇಂದ ಪ್ರಾರ್ಥನೆ ಮಾಡ್ತಾ ಇರೋದು. ಹಾಗಾಗಿ ಕಾಕಿನಿ ರೂಪ ಧಾರಿಣಿ, ಕಾಕಿನಿ ಎಂಬ ರೂಪವನ್ನ ಧರಿಸಿದವಳಾಗಿದ್ದಾಳೆ. ಈ ಕಾಕಿನಿಯ ಒಂದು ಏನಪ್ಪ ಸಾಮರ್ಥ್ಯ ಏನು? ಸರ್ವರಕ್ಷಕತ್ವ. ಕಾಕಿನಿ ದೇವಿ ಎಲ್ಲರನ್ನ ಎಲ್ಲವನ್ನ ಎಲ್ಲಾ ಕಾಲದಲ್ಲಿ ರಕ್ಷಿಸ್ತಾಳೆ. ಸರ್ವ ರಕ್ಷಕತ್ವ ಎಂಬುದು ಈ ದೇವಿಯ ಗುಣ. ಮತ್ತೆ ಇವಳಲ್ಲಿ ಜರಾಮರಣ ರೋಗ ಭಯ ಎಂಬುದಿಲ್ಲ. ಈಗ ನೋಡಿ, ಇವರನ್ನ ನಾವು ಆರಾಧಿಸಬೇಕೋ ಬೇಡವೋ ಅನ್ನೋದು ನಿರ್ಣಯ ಆಗತ್ತೆ. ಜರಾಮರಣ ರೋಗದ ಭಯ ಎಂಬುದು ಕಾಕಿನಿಯ ಸ್ಮರಣೆಯಿಂದ ಹೋಗುತ್ತೆ. ಆ ಭಯ ಎಂಬುದು ಇಲ್ಲ. ಆದ್ರಿಂದ ಮತ್ತೆ ಅವಳು ಕಾಕಿನಿ ಎಂಬುವವಳು ಯಶಸ್ಕರವಾದ ಕೀರ್ತಿಕರವಾದ ಒಂದು ಸ್ಥಾನವನ್ನ ನಮಗೆ ಕರುಣಿಸಿಕೊಡುವವಳಾಗಿದ್ದಾಳೆ. ಆದ್ರಿಂದ ಇವಳು 72,000 ನಾಡಿಗಳು ಒಂದಾಗಿ ಸೇರುವಂಥ 72,000 ನಾಡಿಗಳು ಶರೀರದಲ್ಲಿದೆ. ಆ ಎಲ್ಲ ನಾಡಿಗಳು ಒಂದು ಜಾಗದಲ್ಲಿ ಸೇರುವಂಥ ಜಾಗದಲ್ಲಿ ಇರುವವಳು. ಆದ್ದರಿಂದಲೇ ಇವಳಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಯಾಕೆಂದ್ರೆ 72,000 ನಾಡಿಗಳ ನಿಯಂತ್ರಣ ಕಾಕಿನಿಯನ್ನು ಅವಲಂಬಿಸಿದೆ. ಆದ್ರಿಂದಲೇ ಅದಿದ್ದಾಗ ಸರ್ವರಕ್ಷಕತ್ವ ಇದೆ, ಜರ ಮರಣ ಇತ್ಯಾದಿಗಳು ಇಲ್ಲ, ರೋಗಾದಿಗಳು ಇಲ್ಲ. ಮತ್ತೆ ಪರಬ್ರಹ್ಮ ತತ್ವವನ್ನ ಸೇರಬಲ್ಲಂಥ ನಾದ ಉತ್ಪನ್ನವಾಗುವ ಜಾಗ ಯಾವುದು? ಈ ಜಾಗ. ಆದ್ದರಿಂದ ಈ ಜಾಗದಲ್ಲಿ ನಾದೋತ್ಪತ್ತಿಯನ್ನ ಪಡೆದುಕೊಂಡು ಅನಾಹತವಾದ ಯಾವ ಓಂಕಾರವನ್ನ ನಾವು ಈಗ ಬಾಯಿನಲ್ಲಿ ಹೇಳ್ತಾ ಇದ್ದೇವೆ, ಬಾಯಲ್ಲಿ ಹೇಳೋದಲ್ಲ, ಅಂತರಂಗದೊಳಗೇ ಒಳಗೆ ಕೇಳುವ ನಾದರೂಪದಲ್ಲಿ ಅವಳು ಕಾಕಿನಿ ಇದ್ದಾಳೆ. ಅಂಥ ದೇವಿಯನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಅವಳು ಹೇಗಿದ್ದಾಳೆ? ಆ ಕಾಕಿನಿ ರೂಪವನ್ನ ಧ್ಯಾನ ಮಾಡುವುದಕ್ಕೆ ಸ್ವಾಧಿಷ್ಠಾನಾಖ್ಯ ಪದ್ಮೇ ರಸದಲ ಲಸಿತೆ ವೇದ ವಕ್ತ್ರಂ ತ್ರಿನೇತ್ರಾಂ, 4 ವೇದಗಳನ್ನ ಮುಖವಾಗಿ 3 ಕಣ್ಣುಗಳನ್ನ ಹೊಂದಿದವಳಾಗಿ ಹಸ್ತಾಭ್ಯಾಂ ಧಾರಯಂತಿ ತ್ರಿಶಿಖ ಗುಣ ಕಪಾಲಾಭಯ, ತ್ರಿಶಿಖ ಗುಣ ಕಪಾಲಾಭಯ ಅನಂತ ಆತ್ತಭರ್ಭಾವಂ. ಮತ್ತೇನು? ಮೇಧೋ ಧಾತು ಪ್ರತಿಷ್ಠಾಂ, ದೇವಿಯನ್ನ ಆ ರೂಪದಲ್ಲಿ ಧ್ಯಾನ ಮಾಡಬೇಕು. ಮೇಧೋ ಧಾತು ಪ್ರತಿಷ್ಠಾಂ ಅಲಿಮದ ಮುದಿತಾಂ, ದುಂಬಿಗಳ ಝೇಂಕಾರನಾದದಿಂದ ಹೇಗೆ ಆನಂದಗೊಳ್ತಾಳೋ ಆ ದುಂಬಿಗಳ ಝೇಂಕಾರನಾದವೇ ಓಂಕಾರನಾದ. ಅದರಿಂದ ಮುದಿತಾಂ. ಮತ್ತೆ ಬಂದಿನಿ ಮುಖ್ಯಯುಕ್ತಾಂ, ಬಂದಿನಿ ಮೊದಲಾದವರಿಂದ ಕೂಡಿರುವಂತವಳು. ಪೀತಾಂ ದಧ್ಯೋದನೇಷ್ಟಾಂ ಅಭಿಮತ ಫಲದಾಂ, ನೋಡಿ ಅವಳು ಅಭಿಮತ ಫಲದಾಂ, ಇಷ್ಟವಾದ ಫಲವನ್ನ ಕೊಡುವವಳು. ಅಂಥ ಕಾಕಿನೀಂ ಭಾವಯಾಮಹ. ಈ ದೇವಿ ನಮ್ಮ ಒಂದು ಶರೀರದ ಒಳಗೆ 7 ಲೋಕಗಳಲ್ಲಿ ಭುವಃ ಎಂಬ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾಳೆ. ಮತ್ತೆ ಇಲ್ಲಿನ ದೇವಿ ಇಂದ್ರಾಣಿ ಎಂಬುವವಳು ದೇವಿ. ಮತ್ತೆ ಸಪ್ತ ಸ್ವರಗಳನ್ನ ತಗೊಂಡ್ರೆ ದೈವತ ಎಂಬುದು ಇಲ್ಲಿನ ಸ್ವರ. ಹೀಗೆ ನಾವು ಕೇಳಿದ್ದೇವೆ ಮ್ಯೂಸಿಕ್ ಏನು ಥೆರಪಿ ಅಂತ. ಈ ಮರ್ಮಗಳನ್ನು ತಿಳ್ಕೊಂಡು ಸ್ವರಗಳನ್ನು ಉಚ್ಚಾರಿಸಿದಾಗ ಮಾತ್ರ ಎಲ್ಲ ಕಡೆ ಹೇಳಿಕೊಂಡು ಬಂದಿದ್ದೇವೆ ಸರಿ ಗಮ ಪಾದ. ಆದ್ರಿಂದ ಇದನ್ನ ತಿಳ್ಕೊಂಡು ಆಯಾ ಸ್ವರವನ್ನ ಉಚ್ಚರಿಸಿದರೆ ಯಾವುದರಿಂದ ಮೇಧಸ್ಸಿನಿಂದ ರೋಗಾನೋ, ರಕ್ತದಿಂದ ರೋಗಾನೋ, ವಾತದಿಂದ ರೋಗ, ಆ ರೋಗಗಳನ್ನು ನಿವಾರಣೆ ಮಾಡುವುದು ಈ ಸ್ವರಗಳ ಒಂದು ಧರ್ಮದಿಂದ ಆಗತ್ತೆ. ಇದೆಲ್ಲ ವಿಜ್ಞಾನನೇ. ಇದಿಷ್ಟು ಸುಮ್ಮನೆ ನಾವು ಹೇಳ್ತಿರೋದು ಅತ್ಯಲ್ಪ, ಅತ್ಯಧಿಕವಾದ ವಿಜ್ಞಾನ ವಿಚಾರಗಳಿಂದ ಕೂಡಿರುವಂಥ ಒಂದು ತತ್ವ ಇಲ್ಲಿದೆ. ಹಾಗೆ ಇರುವಂಥ ಕಾಕಿನಿ ದೇವಿಯನ್ನು ಸ್ಮರಣೆ ಮಾಡಿಕೊಳ್ತಾ ಮತ್ತೊಮ್ಮೆ ಈ ಮಂತ್ರಗಳನ್ನ ಹೇಳಿಕೊಂಡು ದೇವಿಯ ಪಾದಕ್ಕೆ ಇದನ್ನ ಅರ್ಪಣೆ ಮಾಡೋಣ. ಸ್ವಾಧಿಷ್ಠಾನಾಂಬು ಜಗತ ಶೂಲಾದ್ಯಾಯುಧ ಸಂಪನ್ನ
विकर्णातिगर्विता मेधोनिष्ठा मधुप्रीता बन्दिन्यादिसमन्विता दध्यन्नासक्तहृदया काकिनी रूपधारिणी। पूर्णमदः पूर्णमिदं मुदच्यते पूर्णस्य पूर्णमादाय पूर्णमेवावशिष्यते।